ವೀಕ್ಷಕರೇ ನಮಸ್ಕಾರ. ಪಾಸಿಟಿವ್ ಪಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಘವೇಂದ್ರ ಗುಡಿ. ಬನ್ನಂಜೆ ಗೋವಿಂದಾಚಾರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಪುತ್ರಿ ವೀಣಾ ಬನ್ನಂಜೆ ಕೂಡ ಸಾಕಷ್ಟು ಮಾತನಾಡಿದರು. ಅವರು 90ನೇ ವರ್ಷದ ವರ್ಧಂತಿ ಕೂಡ ಈಗ ನಡೀತಾ ಇರುವಂಥದ್ದು. ಇಂಥ ಸಂದರ್ಭದಲ್ಲಿ ಅವರ ಮತ್ತೊಬ್ಬ ಶಿಷ್ಯರಾಗಿರ್ತಕ್ಕಂಥವ್ರು, ಜೊತೆಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಮೊದಲ ಉಪಕುಲಪತಿ ಕೂಡ ಹೌದು, ಅವರು ಪ್ರೊಫೆಸರ್ ಕೂಡ ಹೌದು, ಸಾಕಷ್ಟು ಪುಸ್ತಕಗಳನ್ನು ಬರೆದಿರೋಂಥ ಸಾಹಿತಿ ಕೂಡ ಹೌದು. ಒಂದೆರಡು ಸಾಧನೆಗಳನ್ನ ಹೇಳ್ತಾ ಹೋಗೋದಾದರೆ ನನಗೆ 1 ಗಂಟೆ ಕೂಡ ಸಾಲೋದಿಲ್ಲ. ಅಂಥ ಮಲ್ಲೇಪುರಂ ಜಿ ವೆಂಕಟೇಶ್ ನಮ್ಮ ಜೊತೆಯಲ್ಲಿದ್ದಾರೆ. ಸರ್, ಸ್ವಾಗತ ನಿಮಗೆ. ನಮಸ್ಕಾರ. ಮತ್ತು ಹೇಗಿದ್ದೀರಿ? ಓಹೋ, ಚೆನ್ನಾಗಿದ್ದೀನಿ. ಒಂದು ಕಡೆ ಗುರು ಸೇವೆ, ಇನ್ನೊಂದು ಕಡೆ ಸಾಹಿತ್ಯ ಸೇವೆ ಹೇಗೆ ನಡೀತಾ ಇದೆ ಅಂತ? ನನಗೆ ಅವರು ಆಚಾರ್ಯರು, ಜೊತೆಗೆ ಹಿರಿಯ ಸ್ನೇಹಿತರು ಮತ್ತು ಅವರ ಮನೆಯ ಒಬ್ಬ ಸದಸ್ಯ. ನನಗೆ ಬೇರೆ ಬೇರೆ ಮುಖಗಳಿವೆ ಅವ್ರ ಜೊತೆಗೆ. ಆ ಮುಖಗಳಲ್ಲಿ ವೀಣಾ ಅನೇಕ ಸರಿ ಹೇಳೋದೇನೆಂದರೆ, ಅಪ್ಪ ಇಲ್ಲ ಆದರೆ ನೀವಿದ್ದೀರಿ ಅಂತ. ಅಪ್ಪ ಒಳಗಡೆ ಇದ್ದಾರೆ, ನಮ್ಮ ಕಣ್ಮುಂದೆ ನೀವಿದ್ದೀರಿ ಅಂತಲೂ ಹೇಳ್ತಾಯಿದ್ರು. ಹಾಗಾಗಿ ಗೋವಿಂದಾಚಾರ್ಯರ ಬಗ್ಗೆ, ಆಚಾರ್ಯ ಬನ್ನಂಜೆಯವ್ರ ಬಗ್ಗೆ ನನಗೊಂದು ರೀತಿ ಗುರುಭಾವ ಉಂಟು, ಸ್ನೇಹ ಭಾವ ಉಂಟು. ಅವ್ರ ಮನೆಯ ಒಬ್ಬ ಬಂಧು ಅನ್ನುವಂಥ ಒಂದು ನೆಮ್ಮದಿ ಮತ್ತು ಒಂದು ವಿಶೇಷತೆ ಉಂಟು ನನಗೆ. ನಿಮ್ಮ ಬದುಕನ್ನು ನೋಡ್ತಾ ಬರೋದಾದರೆ ಸಾಕಷ್ಟು ಒಂದು ಸಾಧನೆ ಅನ್ನೋದಕ್ಕಿಂತ ಅನುಭವ ವಿಚಿತ್ರವಾದ ಮತ್ತು ವಿಭಿನ್ನವಾಗಿರ್ತಕ್ಕಂಥ ಅನುಭವವನ್ನು ಪಡೆದುಕೊಂಡು ಬಂದಂಥವ್ರು. ಒಂದು ಕಡೆ ಅಕಾಡೆಮಿಕ್ ಅನುಭವ ಇದೆ, ಇನ್ನೊಂದು ಕಡೆ ಸಾಹಿತ್ಯಾತ್ಮಕವಾದಂಥ ಅನುಭವ, ಮತ್ತೊಂದು ಕಡೆ ಈ ಥರ ಸ್ಪಿರಿಚುವಲ್ ಥಾಟು ಮತ್ತು ಆ ಒಂದು ವಿಚಾರದಲ್ಲೂ ಕೂಡ ಸಾಕಷ್ಟು ಅನುಭವ. ಇವುಗಳನ್ನೆಲ್ಲ ನೋಡಿದಾಗ ಮಲ್ಲೇಪುರಂ ಜಿ ವೆಂಕಟೇಶ್ ಅಂದರೆ ಯಾರು ಅಂತ ಅನಿಸುತ್ತೆ? ನನಗೆ ಒಂದು ಬಹುಮುಖ್ಯತ್ವ ನನಗೆ ಯಾವಾಗಲೂ ಮೊದಲಿಂದ ಇರೋದು. ಏಕೆಂದರೆ ನನಗೆ ನಾನು ಸಾಹಿತ್ಯ ವಿದ್ಯಾರ್ಥಿ ಆದ್ರೂ ನನ್ನೊಳಗಡೆ ಒಬ್ಬ ಅಧ್ಯಾತ್ಮದ ಒಂದು ಚೈತನ್ಯ ಇದೆ, ಒಂದು ಜೀವ ಇದೆ, ಒಂದು ಸಾಕ್ಷಿ ಪ್ರಜ್ಞೆ ಅನ್ನೋದು ಒಂದು ಒಳಗಡೆ ಇರುತ್ತೆ. ಅದ್ರ ಜೊತೆಗೆ ನನಗೆ ಸಂಗೀತ, ಚಿತ್ರಕಲೆ, ಶಾಸ್ತ್ರ ಸಾಹಿತ್ಯ, ಭಾಷೆ, ಹೀಗೆ ನಾನಾ ಮುಖಗಳಲ್ಲಿ ನನಗೆ ತುಂಬ ಆಸಕ್ತಿ ಮತ್ತು ಅವುಗಳಲ್ಲಿ ಹೆಚ್ಚು ತೊಡಗಿಸ್ಕೊಂಡಿರೋದು. ನಾನು ಮೊದಲು ಸಂಗೀತಕಾರನಾಗಬೇಕು ಅಂತ ನನಗೆ ಮೊದಲು ಆಸೆ ಇತ್ತು. ಬಾಲಮುರಳಿ ಕೃಷ್ಣ ಅವರ ಫ್ಯಾನ್ ನಾನು. ನಂತರದಲ್ಲಿ ನಾನು ಸರಿಯಾದ ರೀತಿಯಲ್ಲಿ ಚಿಂತನಪಳ್ಳಿ ರಾಮಚಂದ್ರಾಯರ ವಿದ್ಯಾರ್ಥಿಯಾಗಿ ಒಂದು 5 ವರ್ಷಗಳ ಕಾಲ ಅವರಲ್ಲಿ ನಾನು ಶಿಷ್ಯತ್ವ ವಹಿಸಿ ಸಂಗೀತ ಅಧ್ಯಯನ ಮಾಡಿದವನು. ಆದರೆ ಕೊನೆಗೆ ಅನಿಸ್ತು, ಇದರಲ್ಲಿ ಸಂಗೀತದಲ್ಲಿ ತುಂಬ ಜನ ಭಾಳ ದೊಡ್ಡ ದೊಡ್ಡವರು, ಮಾರುತಿಪುರ ವಿಶ್ವನಾಥ್ ಅಯ್ಯರ್, ಶಮ್ಮಗುಡಿ ಶ್ರೀನಿವಾಸ ಅಯ್ಯರ್, ಬಾಲಮುರಳಿ, ಇವ್ರನ್ನೆಲ್ಲ ಕೇಳಿದ ಮೇಲೆ ನಾನು ಆ ಮಟ್ಟಕ್ಕೆ ಇರೋಕ್ಕಾಗತ್ತ ಅಂಥೇಳಿ ಕೈ ಬಿಟ್ಟು ಸುಮ್ಮನೆ ಆಗೋದು, ಸಂಗೀತ ಬೇಡ ಅಂತ. ಆಮೇಲೆ ಸಂಶೋಧನೆ ಕಡೆಗೆ ತಿರುಗಿದ್ದು. ಶಂಭಾ ಜೋಶಿ ಅವರ ಸಂಪರ್ಕ ಬೆಳೆದು ನಾನು ಉತ್ತರ ಕರ್ನಾಟಕದ ಶಂಭಾ ಜೋಶಿ, ಬೆಟಗಿ ಕೃಷಿ ಶರ್ಮರು, ವರದರಾಜ ಹುಯಿಲ್ಗೋಳ, ರಾಯ ಧಾರವಾಡ್ಕರ್ ಅವ್ರ ಜೊತೆಗೆ ಸಂಪರ್ಕ ಬೆಳೆಸಿ ಅದು ಬೆಳೆದವನು. ಮುಂದೆ ಅದು ಚಿದಾನಮೂರ್ತಿಗಳು, ಟಿ ವಿ ವೆಂಕಟಾಚಲ ಶಾಸ್ತ್ರಿಗಳು, ಹೀಗೆ ಒಂದು ಸಂಶೋಧನಾ ಜಗತ್ತಿನ ಕಡೆ ಹೊರಟು ಮತ್ತೆ ಅಲ್ಲಿಂದ ನಾನು ಒಂದು ಸ್ವಲ್ಪ ಈ ಅಧ್ಯಾತ್ಮದ ಜಗತ್ತೇನಿದೆಯೋ ಅದರ ಕಡೆ ಬಂದವನು. ನನಗೆ ಉಪನಿಷತ್ತುಗಳ ಅಧ್ಯಯನ ಇತ್ಯಾದಿಗಳು ನಡೆದ ಮೇಲೆ ಹೀಗೆ ಉಪನಿಷತ್ತುಗಳ ಅಧ್ಯಯನ ಮಾಡ್ತಾ ಇರೋ ಕಾಲದಲ್ಲಿ ನಾನು ಬನ್ನಂಜೆಯವರ ಸಂಪರ್ಕಕ್ಕೆ ಬಂದವನು. ಬನ್ನಂಜೆಯವರು ಅವರು ನ್ಯಾಯಶಾಸ್ತ್ರ ಓದಿ ಅದೆಲ್ಲ ಬಿಟ್ಟು ಅಧ್ಯಾತ್ಮದ ಕಡೆ ಬಂದ ಕಾಲ, ವೇದಾಂತದ ಕಡೆ ಬಂದ ಕಾಲ ಅದು. ಅವರು ವೇದಾಂತಕ್ಕೆ ಬಂದು ಸಾಮಾನ್ಯ ರೀತಿಯ ಪ್ರತಿಭೆಯನ್ನು ವ್ಯಕ್ತಪಡಿಸ್ತಿರುವಾಗ ನಾನು ಈ ವೇದಾಂತದ ಮುಖದಿಂದ ಅವ್ರ ಜೊತೆ ಬಂದು ಸೇರಿಕೊಂಡವನು. ಹಾಗಾಗಿ ಈಗ ನನಗೂ ಬನ್ನಂಜೆಯವರಿಗೂ ಸಾಮೀಪ್ಯ ಬರೋದಕ್ಕೆ ಮೂಲ ಕಾರಣವಾದದ್ದು ವೇದಾಂತವೇ. ಸೊ ಒಂದು ಅಲ್ಟಿಮೇಟ್ ವೇದಾಂತ ಏನಿದೆಯಲ್ಲ, ಅದು ಅಧ್ಯಾತ್ಮ ವಿದ್ಯಾನಾಮ ಅಂತ ಅನ್ನೋದು ಅದರ ಒಳಗಿನ ಒಂದು ಗುಟ್ಟದು. ಆ ಗುಟ್ಟನ್ನು ನನಗೆ ತೆರೆ ತೋರಿಸಿದವರು ಬನ್ನಂಜೆಯವರು. ಪ್ರಸ್ತುತ ಸನ್ನಿವೇಶದಲ್ಲೂ ಕೂಡ ಯಾಕೆ ಅಷ್ಟು ಮಹತ್ವದ ಅನಿಸುತ್ತೆ ಉಪನಿಷತ್ತುಗಳು? ಉಪನಿಷತ್ತುಗಳು ಈ ಕಾಲಕ್ಕೆ ಭಾಳ ಮುಖ್ಯವಾದದ್ದು ಕಾರಣ ಏನು ಅಂತಂದರೆ, ಉಪನಿಷತ್ತುಗಳು ಯಾವುದೇ ಒಂದು ಅಂದರೆ ಅಲ್ಪಸ್ಥಿತಿಯನ್ನು, ಅಲ್ಪತ್ವವನ್ನು ಕುರಿತು ಎಲ್ಲೂ ಮಾತಾಡೋಲ್ಲ. ನಾಲ್ಪೇ ಸುಖಮಸ್ತಿ ಭೂಮೈವ ಸುಖಂ ಅನ್ನೋದು ಅದರ ಘೋಷವಾಕ್ಯ. ಅಂದರೆ ಅಲ್ಪದಲ್ಲಿ ಸುಖ ಇಲ್ಲಪ್ಪ, ದೊಡ್ಡದರಲ್ಲಿ ಸುಖ ಇದೆ ಅಂತ. ದೊಡ್ಡದನ್ನು ಹಿಡಿಬೇಕಾದ್ರೆ ನಾವು ದೊಡ್ಡವರಾಗಬೇಕಲ್ಲ. ದೊಡ್ಡಪ್ಪ ಆಗಬೇಕಾದ್ರೆ ಸಣ್ಣಪ್ಪನಿಂದ ದೊಡ್ಡಪ್ಪ ಬಂದು ಚಿಕ್ಕಪ್ಪನಿಂದ ದೊಡ್ಡಪ್ಪ ಬರಬೇಕಾದ್ರೆ ನಾವು ಉಪನಿಷತ್ತುಗಳನ್ನು ಆರಾಧನೆ ಮಾಡಬೇಕು ಅಂತ. ಈ ಜೀವ, ಜಗತ್ತು, ಈಶ್ವರ, ಈ 3 ತೃಪ್ತಿ ತತ್ವವನ್ನು ಉಪನಿಷತ್ತು ಹೇಳ್ತಿದ್ದು. ನಾನು ಈ ಜಗತ್ತಿಗೆ ಬಂದಮೇಲೆ ನಾನು ಹೇಗೆ ಬದುಕಬೇಕು,
ಇನ್ನೊಬ್ಬರ ಜೊತೆ ಬದುಕುವಾಗ ಸಹಬಾಳ್ವೆ ಹೇಗಿರಬೇಕು, ವ್ಯಕ್ತಿಗಳ ಜೊತೆಗೆ ನಮ್ಮ ಕರ್ತವ್ಯ ಏನು, ನಮ್ಮ ಕೌಟುಂಬಿಕ ಧರ್ಮದ ದೃಷ್ಟಿಯಿಂದ ಕುಟುಂಬದ ನಿರ್ವಹಣೆ ಮತ್ತು ಕುಟುಂಬದ ಒಳಗಡೆ ನಾನು ಹೇಗೆ ಬದುಕಬೇಕು, ಅಂದರೆ ಬದುಕುವ ಮಾರ್ಗ ಇದೆಯಲ್ಲ, ಜೀವನದ ಮಾರ್ಗ ಅಥವಾ ಬದುಕುವ ಮಾರ್ಗ ಯಾವುದು ಅಂತ ಭಾಳ ಸೂಕ್ಷ್ಮವಾಗಿ ತೋರಿಸ್ಕೊಡೋದು ಉಪನಿಷತ್ತೆ. ಬರೀ ಬದುಕಾಗಿ ಬದುಕಲ್ಲ, ಬದುಕಿಗಿಂತ ಭಿನ್ನವಾದ ನಿನ್ನೊಳಗಡೆ ಏನೋ ಒಂದು ಶಕ್ತಿ ಇರುತ್ತೆ, ನಿನ್ನೊಳಗಡೆ ಏನೊಂದು ಚೈತನ್ಯ ಇರುತ್ತೆ, ಆ ಚೈತನ್ಯನ ವಿಕಾಸ ಮಾಡ್ಕೊ ಅಂತ ಹೇಳುತ್ತೆ. ಆ ಚೈತನ್ಯ ವಿಕಾಸ ಆದಂತೆಲ್ಲ ನಿಮಗೆ ಇಡೀ ಏನು ಹೇಳಬೇಕು ಅಂದರೆ ಸರ್ವೇ ಜನ ಸುಖಿನೋ ಭವಂತು ಅನ್ಬೋದು, ಅಥವಾ ವಸುಧೈವ ಕುಟುಂಬಕಂ ಅಂತ ಯಾವ ಕೀಲಿ ಮಾತುಗಳಿವೆಯೋ ಆ ಕೀಲಿ ಮಾತುಗಳಿಗೆ ಉದಾಹರಣೆ ಯಾವುದದು ಉಪನಿಷತ್ತು ಅಂತ. ನಮ್ಮನ್ನು ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ. ಉಪ ಅಂದರೆ ಸಮೀಪ ಅಂತ ಮಾತ್ರ ಅರ್ಥ ಅಲ್ಲ. ಬನ್ನಂಜೆಯವರು ಒಂದು ಕಡೆ ಹೇಳೋದು ಉಪ ಅಂದರೆ ಉಪರಿ ಅಂತ, ಮೇಲಕ್ಕೆ ಅಂತ, ಮೇಲಕ್ಕೆ ಎತ್ಕೊಂಡು ಕರ್ಕೊಂಡು ಹೋಗೋದು ಅಂತ. ನೀವು ಮೇಲ್ಮೇಲಕ್ಕೆ ಹೋದಂತೆ ನಿಮಗೆ ನೋಡಿ ಗುಡಿಗಳಿರೋದೆಲ್ಲ ಮೇಲ್ಗಡೆ, ಅದು ತಳದಲ್ಲಿ ಯಾವತ್ತೂ ಇರೋಲ್ಲ. ನೀವು ಮೇಲಕ್ಕೆ ಹೋದಂತೆ ನಿಮಗೆ ಪ್ರಕೃತಿ ಜೊತೆಗೆ ಒಂದು ಅವಿನಾಭಾವ ಸಂಬಂಧ ಬೆಳೆಯುತ್ತೆ, ಒಂದು ವಿಶಿಷ್ಟವಾದಂಥ ಒಂದು ಅನುಭೂತಿ ನಿಮಗುಂಟಾಗುತ್ತೆ, ಒಂದು ನೆಮ್ಮದಿ ಬರುತ್ತೆ. ನಿಮಗೊಂದು ವಿಶಿಷ್ಟವಾದ ಅನುಭವ ಆಗಬೇಕಾದ್ರೆ ನೀವು ಮೇಲಕ್ಕೆ ಏರಬೇಕು ಅಂತ. ಆ ಮೇಲಕ್ಕೆ ಏರೋದಕ್ಕೆ ಬೇಕಾಗುವ ಸಲಕರಣೆಗಳನ್ನು, ಸಾಧನೆಗಳನ್ನು, ಉಪಾಯಗಳನ್ನು ಹೇಳ್ಕೊಡೋದು ಉಪನಿಷತ್ತು. ಹಾಗಾಗಿ ನನಗೆ ಈ ಅಂಶವನ್ನು ನಾನು ತಿಳಿತಾ ಹೋದಂತೆಲ್ಲ ಬನ್ನಂಜೆಯವ್ರಿಗೆ ನನ್ನ ಸಮೀಪ ಆದೆ ನಾನು. ಮತ್ತು ಬನ್ನಂಜೆಯವರಿಗಿಂತ ಮುಂಚೆ ಪ್ರೊಫೆಸರ್ ಸಾಕು ರಾಮಚಂದ್ರ ಇವ್ರ ಜೊತೆಗೆ ನನ್ನ ಸಂಪರ್ಕ ತುಂಬ ಇದ್ದಿದ್ದು. ನಂತರದಲ್ಲಿ ಅವರು ದೇಹ ಬಿಟ್ಟ ಮೇಲೆ ನನಗೆ ಅತಿ ಹೆಚ್ಚಾಗಿ ಸಂಪರ್ಕ ಬಂದಿದ್ದು ಬನ್ನಂಜೆಯವ್ರ ಜೊತೆನೇ. ಅವರ ತಲ್ವಕಾರೋಪನಿಷತ್ತನ್ನು ಓದದ ಮೇಲೆ ಅನಿಸಿದ್ದೇನು ಅಂದರೆ ಇದು ಅಸಾಮಾನ್ಯವಾದ ಒಂದು ಪ್ರತಿಭೆ. ಇದು ಉಪನಿಷತ್ತುಗಳನ್ನು ಈ ಕಾಲಕ್ಕೆ ಅಗತ್ಯ ಇದೆ ಅಂತ ಅನ್ನೋದನ್ನು ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಬೇರೆ ಬೇರೆಯವರು ಹೇಳಿದ್ದಾರೆ. ಉದಾಹರಣೆಗೆ R.D. ರಾನಡೆ ಅಂತ ಗುರುದೇವ್ ರಾನಡೆಯವರು ಅವರು ಉಪನಿಷತ್ತನ್ನು ರಹಸ್ಯ ಅಂತ ಕುರಿತು ಬರೆದಾಗ ಅದರಲ್ಲಿ ಉಪನಿಷತ್ತುಗಳು ಎಷ್ಟು ಮಹತ್ವದ್ದು ಅಂತ ಅನ್ನೋದು ಗೊತ್ತೇ ಇದೆ. ಆಮೇಲೆ ಈಗ ರಾಮಕೃಷ್ಣಾಶ್ರಮ ಇರ್ಬೋದು, ಅಲ್ಲೆಲ್ಲ ಉಪನಿಷತ್ತುಗಳನ್ನು ಆಧಾರ ಮಾಡಿಕೊಂಡೇನೆ. ಆಚಾರ್ಯ ಶಂಕರ ಭಗವತ್ಪಾದರು ಉಪನಿಷತ್ತಿನ ಆಧಾರದ ಮೇಲೆ ನಾನು ಎಲ್ಲ ವಿಷಯ ಹೇಳ್ತೀನಿ ಹೊರತು ನನ್ನದೇನಿಲ್ಲ, ಉಪನಿಷತ್ತಿನಲ್ಲಿ ಹೇಳಿರೋದನ್ನು ನಾನು ಬಿಚ್ಚಳಿಸ್ತೀನಿ ಅಂತ. ಇದು ಉಪನಿಷತ್ತುಗಳಿಗಿರುವ ಮಹತ್ವ ಅಂತ. ಮತ್ತು ಇವತ್ತು ಉಪನಿಷತ್ತನ್ನು ತಿಳ್ಕೊಂಡ್ರೆ ಅವನು ಯಾರು ಉಪನಿಷತ್ತುಗಳನ್ನು ಆರಾಧನೆ ಮಾಡ್ತಾನೋ, ಉಪನಿಷತ್ತಿನ ಮೂಲಕ ಅವನು ಮೇಲಕ್ಕೆ ಒಂದು ಹೊಸ ಪ್ರಪಂಚವನ್ನು ಕಾಣ್ತಾನೋ, ಆ ಹೊಸ ಪ್ರಪಂಚ ಕಾಣಬೇಕಾದ್ರೆ ಅದರೊಳಗೆ ಈಶವಾಸ್ಯವಿದಂ ಸರ್ವಂ. ಅಪ್ಪ ಈ ಇಡೀ ಜಗತ್ತನ್ನೆಲ್ಲ ಆವರಿಸ್ಕೊಂಡ್ರನ್ನ ಯಾರು? ಈಶ್ವರನ ಎಲ್ಲವೂ ಆವರಿಸ್ಕೊಂಡಿದ್ದಾನೆ, ಈ ಇಡೀ ಜಗತ್ತನ್ನೇ ಆವರಿಸ್ಕೊಂಡಿದ್ದಾನೆ. ಹೀಗೆ ಆವರಿಸ್ಕೊಂಡಿರುವ ಈ ಈಶ್ವರ ತತ್ವವನ್ನು ಉಪಾಸನೆ ಮಾಡೋದು ಧರ್ಮ. ಈ ಉಪಾಸನೆ ಮಾಡ್ತಾ ಇದ್ದಂತೆಲ್ಲ ನಮ್ಮ ಸಣ್ಣ ಪುಟ್ಟ ಏನೇನೋ ಸಣ್ಣತನ ಇರುತ್ತಲ್ಲ, ಅಥವಾ ಯಾವುದನ್ನು ಜಾತಿ ಅಂತ ಹೇಳ್ತೀವಿ, ಮತ ಅಂತ ಹೇಳ್ತೀವಿ, ಬೇರೆ ಬೇರೆ ರೀತಿಯ ಯಾವುದನ್ನು ನಾವು ಇವತ್ತು ನೆಗೆಟಿವ್ ಆಗಿ ನಾವು ಯೋಚನೆ ಮಾಡ್ತೀವೋ ಆ ನೆಗೆಟಿವ್ ಫೀಲಿಂಗ್ಸ್ ಎಲ್ಲ ಹೋಗಿ ನೀವು ಪಾಸಿಟಿವ್ ಫೀಲಿಂಗ್ಸ್ಗೆ ಬರಬೇಕು ಅಂದರೆ ಉಪನಿಷತ್ತುಗಳನ್ನು ಹಿಡಿದ್ರೆ ನಮ್ಮ ಆವಾಗ ಪಾಸಿಟಿವ್ ಆ್ಯಟಿಟ್ಯೂಡ್ ಬರುತ್ತೆ. ಆಗ ಒಂದು ಸೋಷಿಯಲ್ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳುವಾಗ ಸಮಾಜ ಜೊತೆಗೆ ನನ್ನ ಇದೇನು ಅಂತ ಆವಾಗ ಈ ಕೊಳ್ಳುಬಾಕ ಸಂಸ್ಕೃತಿ ಅಂತ ಇವತ್ತೇನು ಹೇಳ್ತಾ ಇದೆಯಲ್ಲ ಹೊಸ ಪರಿಭಾಷೆಯಲ್ಲಿ ನೋಡಿ, ಆ ಕೊಳ್ಳುಬಾಕ ಸಂಸ್ಕೃತಿ ನಮಗೆ ಇಲ್ಲವಾಗುತ್ತೆ. ಇನ್ನೊಬ್ಬರನ್ನ ಪ್ರೀತಿಯಿಂದ, ವಿಶ್ವಾಸದಿಂದ, ಗೌರವದಿಂದ ಕೈ ಹಚ್ಚೋದು ಮತ್ತು ಅವ್ರ ಜೊತೆಗೆ ಬದುಕೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಈಗ ಒಂದು ಸಂದರ್ಭ ಇತ್ತು, ಈಗ ನಾವು ಕಾಲೇಜಲ್ಲಿದ್ದಾಗ, ಸ್ಕೂಲಲ್ಲಿದ್ದಾಗ, ಈಗ ಬನ್ನಂಜೆ ಅವ್ರದ್ದು ಸಾಕಷ್ಟು ಅಂಕಣಗಳು ಬರ್ತಾ ಇತ್ತು, ಓದ್ತಾ ಇದ್ವಿ, ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಅವಕಾಶ ಆಗ್ತಾ ಇತ್ತು. ಅದು ಉಪನಿಷತ್ತುಗಳ ಬಗ್ಗೆ ಇರ್ಬೋದು, ವೇದಾಂತಗಳ ಬಗ್ಗೆ ಇರಬಹುದು, ಅಥವಾ ಪುರಾಣಗಳ ಬಗ್ಗೆ ಇರ್ಬೋದು, ರಾಮಾಯಣ ಮಹಾಭಾರತದ ಇರ್ಬೋದು. ಈಗ ಸಾಕಷ್ಟು ವಿಸ್ತೃತವಾದಂಥ ಲೇಖನ ಇರ್ತಿತ್ತು ಮತ್ತು ಒಂದು ರೀತಿಯಿಂದ ಅಟ್ಮಾಸ್ಫಿಯರ್ಗಳು ಬರ್ತಿತ್ತು. ಆದರೆ ಇವತ್ತಿನ ಪರಿಸ್ಥಿತಿಯನ್ನು ನೋಡ್ತಾ ಇದ್ದಾಗ ಒಬ್ಬರು ಒಂದು ಹೇಳುವಂಥದ್ದು ದೂರದ ಮಾತು, ಇನ್ನೊಂದು ಕಡೆ ಯಾವ ಆಚಾರ್ಯತ್ರಯರು ಕೂಡ ಪ್ರಾತಸ್ಮರಣೀಯರಾಗಬೇಕಿತ್ತು ಅಂತಹ ಆಚಾರ್ಯತ್ರಯರ ಒಬ್ಬರ ಮೇಲೆ ಒಬ್ಬರು ಮಣ್ಣಿಳಿಸುವಂಥ ಕೆಲಸವನ್ನು ಮಾಡುವಂಥವ್ರು ಕೂಡ ಇವತ್ತು ಸೇರ್ತಿದ್ದಾರೆ. ನಮ್ಮ ಮನೆತನೇ ಉದಾಹರಣೆಗೆ ಉಡುಪಿ ಅಂತ ಮಠದ ಆವರಣದಿಂದಲೇ ಅಂತ ಒಂದು ಹೇಳಿಕೆ ಶಂಕರ ಭಗವತ್ಪಾದರ ಬಗ್ಗೆ ಬಂದಿದೆ ಅನ್ನೋದಾದರೆ ಅದನ್ನು ಹೇಗೆ ನೀವು ಮುಂದಿನ ತಲೆಮಾರಿಗೆ ತಲುಪಿಸೋಕ್ಕಾಗತ್ತೆ? ಎಲ್ಲಿ ಉಪನಿಷತ್ತು ಬಗ್ಗೆ ಹೇಳೋಕ್ಕಾಗುತ್ತೆ? ಯಾವುದು ಮೇಲೆ ಏರಬೇಕು ನಮ್ಮ ಥಾಟ್ ಪ್ರೊಸೆಸ್ ಅಂತ ಏನು ಹೇಳ್ತೀರಿ, ಅದು ಎಲ್ಲಿ ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ? ಈಗ ಏನಾಗಿದೆ, ಗುರುಗಳು ಯಾರಿದ್ದಾರೆ, ಆಚಾರ್ಯರಿದ್ದಾರಲ್ಲ, ಆಚಾರ್ಯರ ಕೃತಿಗಳನ್ನು ನೋಡಿದ್ರೆ ಯಾವುದೇ ಬಗ್ಗೆ ಮೂಲಭೂತವಾದಂಥ ತತ್ವಜಿಜ್ಞಾಸೆ ಇದೆಯೇ ಹೊರತು ಅಲ್ಲಿ ಮತದ ಪರಿನಿವೇಶದಲ್ಲಿ ಹೊಡೆದಾಟ ಇತ್ಯಾದಿಗಳೇನೂ ಇಲ್ಲ. ಅದು ನಂತರ ಬಂದವರು ಅವರು ಸಮಕಾಲಿಕರು, ಕಿರಿಯ ಸಮಕಾಲಿಕರು, ನಂತರ ಬಂದವರಲ್ಲಿ ಏನಾಯಿತು ಅಂತ ಹೇಳಿದ್ರೆ ಆಚಾರ್ಯರ
ವಿಚಾರಧಾರೆ ಏನಿತ್ತೋ ಆ ವಿಚಾರಧಾರೆಯನ್ನು ಇಂಟರ್ಪ್ರಿಟೇಷನ್ಸ್ ಮಾಡುವಾಗ ಮಿಸ್ಇಂಟರ್ಪ್ರಿಟೇಷನ್ಸ್ ಆಗಿದೆ. ಮಿಸ್ಇಂಟರ್ಪ್ರಿಟೇಷನ್ಸನ್ನು 3 ಜನವೂ ಆಗಿದೆ. ಅದು ಶಂಕರ ಭಗವತ್ಪಾದರ ಮಾತ್ರ ಅಲ್ಲ, ಮಧ್ವರು ಮತ್ತು ರಾಮಾನುಜರಲ್ಲೂ ಈ ಥರ ಮಿಸ್ಇಂಟರ್ಪ್ರಿಟೇಷನ್ಸ್ ಆಗಿ ತುಂಬ ಹಿಂದೆ ಮುಂದಕ್ಕೆ ಹೋಗಿದೆ. ಅದನ್ನು ನಾವು ಇವತ್ತು ಜನಕ್ಕೆ ಸರಿಯಾದ ಸ್ಪಷ್ಟವಾಗಿ ನೋಡಪ್ಪ, ಇದು ಶಂಕರ ಭಗವತ್ಪಾದರು ಹೇಳ್ತಾ ಇದ್ದಿದ್ದು ವಿಚಾರ, ಇದು ಅವರಲ್ಲಿ ಯಾವುದು ಇದನ್ನೇನು ನಂತರದಲ್ಲಿ ಎರಚಿದ್ದು ಆಚಾರ್ಯರಲ್ಲ. ಮಧ್ವರಲ್ಲಿ ಎಲ್ಲೂ ಕೂಡ ಶಂಕರ ಪ್ರಸ್ತಾಪ ಇಲ್ಲ. ರಾಮಾನುಜರು ಎಲ್ಲೂ ಕೂಡ ಮಧ್ವರ ಪ್ರಸ್ತಾಪ ಅಥವಾ ಶಂಕರ ಪ್ರಸ್ತಾಪವನ್ನು ತಾತ್ವಿಕವಾಗಿ ತಗೊಳ್ತಾರೋ, ಆ ಪ್ರಮೇಯ ಏನಿದೆಯೋ ಆ ಪ್ರಮೇಯವನ್ನು ಇಟ್ಕೊಂಡು ಆ ಪ್ರಮೇಯ ಜೊತೆಗೆ ಚರ್ಚೆ ಮಾಡ್ತಾರೆ ಹೊರತು ಅವನು ಹೀಗಿತ್ತು ಅವನ ಬಗ್ಗೆ ಅಂದರೆ ಯಾವುದನ್ನು ಎಲ್ಲೋ ಪೇಪರ್ ಅಂತ ಹೇಳ್ತೀವಿ ಮತ್ತು ಯಾವುದನ್ನು ನಾವು ಪೌರಾಣಗುಫಿ ಅಂತ ನಾವು ಹೇಳ್ತೀವೋ ಆ ರೀತಿ ಕಿತ್ತಾಟ ಮಾಡುವಂಥದ್ದು ಎಲ್ಲೂ ಇರಲಿಲ್ಲ. ಈ ದುರ್ದೈವದ ಕಾಲ ಅಂತ ಹೇಳಿದ್ರೆ ಇವತ್ತಿನ ಈ ಸಂದರ್ಭದಲ್ಲಿ ನಮಗೆ ಈ ಥರದ ಒಂದು ಅಂಶವೇ ಪ್ರಧಾನ ಭಾಗ ಆಗಿ ಇಡೀ ಸಮಾಜದಲ್ಲಿ ಪರಸ್ಪರ ಕೆಸರನ್ನ ಎರಚಾಟ ಮಾಡ್ಕೊಳ್ಳೋಕ್ಕೆ ಸಾಧ್ಯತೆ ಆಗಿದೆ ಅಂತ ನನಗನ್ಸುತ್ತೆ. ಅದಕ್ಕಾಗಿಯೇ ಒಂದು ಮಾತು ಹೇಳಬೇಕು ಈ ಸಂದರ್ಭದಲ್ಲಿ. ಏನು ಅಂತ ಹೇಳಿದ್ರೆ, ಯಾರು ಆಚಾರ್ಯರಿದ್ದರೋ ಆಚಾರ್ಯರ ದೃಷ್ಟಿಕೋನ ಅದು ಸರ್ವಂಕಷವಾಗಿತ್ತು, ಸರ್ವಮೂಲವಾಗಿತ್ತು. ಅದು ವಿಶಾಲವಾದ ದೃಷ್ಟಿಕೋನವನ್ನು, ವಿಶ್ವಾತ್ಮಕವಾದ ದೃಷ್ಟಿಯನ್ನು ಹೊಂದಿತ್ತು. ನಂತರ ಬಂದಂಥ ಕೆಲವರು ಅದನ್ನು ಮಿಸ್ಇಂಟರ್ಪ್ರಿಟೇಷನ್ ಮಾಡಿ, ಆ ಮಿಸ್ಇಂಟರ್ಪ್ರಿಟೇಷನ್ ಅನ್ನೋ ಮಾತನ್ನು ಹೊಳೆನರಸೀಪುರದ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಒಂದು ಪುಸ್ತಕನೇ ಬರೆದಿದ್ದಾರೆ, ಮಿಸ್ಇಂಟರ್ಪ್ರಿಟೇಷನ್ಸ್ ಹೇಗಾಗುತ್ತೆ ಆಚಾರ್ಯರುಗಳಲ್ಲಿ ಅಂತ. ಆ ದೃಷ್ಟಿಯಿಂದ ನೋಡೋದಾದರೆ ಆಚಾರ್ಯ ಭಗವತ್ಪಾದರ, ಶಂಕರಾಚಾರ್ಯ ಇರ್ಬೋದು, ಮಧ್ವಾಚಾರ್ಯ ಇರ್ಬೋದು, ರಾಮಾನುಜಾಚಾರ್ಯರು ಈ ಹಿನ್ನೆಲೆಯಲ್ಲಿ ಸರಿಯಾಗಿ ನಾವು ಅವರನ್ನು ಅರ್ಥ ಮಾಡಿಕೊಂಡ್ರೆ, ತಾತ್ವಿಕವಾಗಿ ಅರ್ಥ ಮಾಡಿಕೊಂಡ್ರೆ, ಉಳಿದದ್ದೆಲ್ಲ ಏನಾಗುತ್ತೆ, ನಮಗೆ ಈ ಕಿಲ್ಬಿಷಗಳು ಕಾಣೋದಕ್ಕೆ ಸಾಧ್ಯ ಆಗಲ್ಲ. ಯಾರಲ್ಲಿ ಈ ಒಕ್ಕಣ್ಣಿನ ದೃಷ್ಟಿ ಇರುತ್ತಲ್ಲ, ಈ ಒಕ್ಕಣ್ಣಿನ ದೃಷ್ಟಿ ಇರೋರಲ್ಲಿ ಈ ರೀತಿ ಮಿಸ್ಇಂಟರ್ಪ್ರಿಟ್ ಆಗೋಕ್ಕೆ ಸಾಧ್ಯ ಅಂತ. ಆ ಸಾಧ್ಯತೆಗಳನ್ನು ನಾವು ಎಚ್ಚರದಿಂದ ಗಮನಿಸಬೇಕಾದ ಅಗತ್ಯ ಇದೆ. ಈಗ ಒಂದು ಕಾಲದಲ್ಲಿ ಒಂದು ಅಂಶ ಹೇಳಬೇಕು ನಿಮಗೆ. ಡಿ ವಿ ಗುಂಡಪ್ಪನವರು ಒಂದು ಸರಿ ವಿಶ್ವೇಶ್ವರ ಅವರ ಹಾನಗಲ್ ವಿರೂಪಾಕ್ಷ ಶಾಸ್ತ್ರಿಗಳ ಹತ್ರ ಹೋದಾಗ ಅವರ ದೂರದ ಸಂಬಂಧಿಗಳೊಬ್ಬರು ನರಹರಿ ಶಾಸ್ತ್ರಿಗಳು ಅಂತ. ಅವರು ಬಂದಾಗ ಪುಸ್ತಕ ತಂದ್ರ ಅಂತ ಕೇಳಿದ್ರಂತೆ. ಅದು ಆಯಿತು ಕೊಡ್ತೀನಿ ಇರು, ಆಯಿತು ಅಂತ ಹೇಳ್ತಿದ್ರಂತೆ. ನರಹರಿ ಶಾಸ್ತ್ರಿಗಳು ಸ್ವಲ್ಪ ಹೊತ್ತಿದ್ದು ವಾಪಸ್ ಹೋದರು. ಹೋದ್ಮೇಲೆ ಈ ಹಾನಗಲ್ ವಿರೂಪಾಕ್ಷ ಶಾಸ್ತ್ರಿಗೆ ಕೇಳಿದ್ರಂತೆ, ಅದೇನೋ ಕೇಳ್ತಿದ್ದಿಲ್ಲ ಪುಸ್ತಕ, ಅದೇನು ಅಂತ. ಅದು ಮಣಿಮಂಜರಿ ಭೇದಿನಿ ಅಂತ ಒಂದು ಗ್ರಂಥ. ಅದು ಆವಾಗ ಅವರು ಹೇಳಿದ್ರಂತೆ, ನಿನಗೆ ಅಂಥ ದುಷ್ಟಬುದ್ಧಿ ಯಾತಕ್ಕೆ ಬಂದು ನಿನಗೆ, ಕ್ಷುದ್ರ ಪುಸ್ತಕಗಳನ್ನೆಲ್ಲ ಓದೋದು ಯಾತಕ್ಕೆ ನಿನಗೆ, ಒಳ್ಳೆಯದಿದೆ ಗ್ರಂಥಗಳು, ಆ ಒಳ್ಳೆಯ ಗ್ರಂಥಗಳು ವ್ಯಾಸಂಗ ಮಾಡು, ಆ ಥರದ ಇದೆಲ್ಲ. ಏಕೆಂದರೆ ಆ ಕಾಲದಲ್ಲಿ ತುಂಬ ಇತ್ತು ಇದು. ಈಗ ಮಣಿಮಂಜರಿ ಭೇದಿನಿ ಅಂತ, ಮಣಿಮಂಜರಿ ಸಮರ್ಥನೆ ಮಾಡಿದರೆ ಮಣಿಮಂಜರಿ ಭೇದಿನಿ ಅಂತ ಬರೋದು, ಮಣಿಮಂಜರಿ ಭೇದಿನಿ ಟು ಭೇದಿನಿ ಅಂತ ಇನ್ನೊಂದು ಭೇದಿನಿ ಮಾಡೋದು. ಅಂದರೆ ಆ ಕಾಲದಲ್ಲಿ ಸುಮಾರು 13ನೇ ಶತಮಾನದಿಂದ 13, 14, 15ನೇ ಶತಮಾನಗಳಲ್ಲಿ ಈ ರೀತಿ ಮತ್ತೊಬ್ಬರ ಮೇಲೆ ಕೋಟಿಗಳನ್ನು ಹೊಂಚಿ ಮಾಡ್ತಕ್ಕಂಥ ಒಂದು ವಿಚಿತ್ರ ಥರದ ಒಂದು ಸನ್ನಿವೇಶ ನಿರ್ಮಾಣ ಆಗಿತ್ತು. ಆದರೆ ಇದರ ನಡುವೆಯೂ ಕೂಡ ತಿಳಿಯಾದ ಧಾರೆಯಂತೆ ಮೂರು ಆಚಾರ್ಯರು ತಮ್ಮದು ಏನಿದೆಯೋ ಅದನ್ನು ಅವರು ಉದ್ದಕ್ಕೆ ಹೇಳ್ಕೊಳ್ತಾ ಬಂದರು. ಅವರ ಕೃತಿಗಳಲ್ಲಿ ಇರೋ ಬೆಳಕಿದೆಯಲ್ಲ, ಆ ಬೆಳಕನ್ನು ನಾವು ಹಿಡಿಬೇಕೇ ಹೊರತು ಅವರ ಶಿಷ್ಯ ಪ್ರಶಿಷ್ಯರುಗಳಿಂದ ಮುಂದುವರಿದಿರೋದು ಏನೇನಿದೆಯಲ್ಲ, ನಮಗೆ ಒಳ್ಳೆಯ ಅಂಶವನ್ನು ತೊಗೊಳ್ಳೋಣ ಅಂತ ಅಷ್ಟೇ. ಎಸ್ ಕೆ ರಾಮಚಂದ್ರಯ್ಯರು ಒಂದು ಸರಿ ಹೇಳ್ತಿದ್ರು ನನಗೆ, ನೋಡಪ್ಪ, ಯಾವತ್ತೂ ಕಸನ ಕ್ಯಾರಿ ಮಾಡಬೇಡಿ. ಕಸ ಇರುತ್ತೆ, ಅದನ್ನು ತೆಗೆದು ನಾವು ಆಚೆಗೆ ಹಾಕಬೇಕು. ಅದನ್ನು ಹಿಡ್ಕೊಂಡು ನಾವು ಹೊರಟ್ರೆ ಅದು ಕೊನೆ ಇರೋದಿಲ್ಲ. ಇದಕ್ಕೆ ಅವತ್ತಿನ ಕಸನ ಅವತ್ತವತ್ತು ಹೊರಗಡೆ ಬಿಸಾಕ್ಕೊಡ್ಬೇಕು. ಕಸನ ಮಾತ್ರ ಕ್ಯಾರಿ ಮಾಡ್ತಿರ್ಬೇಕು, ಕಸನ ಇಟ್ಕೊಳ್ಕೊಡೋದು ಮುಂದೆಗಡೆ. ಕಸ ಇಟ್ಕೊಂಡ್ರೆ ಅದು ನನಗೆ ದುರ್ಗಂಧ. ಹಾಗಾಗಿ ಈಗಿನ ಉಡುಪಿನಲ್ಲಿ ನಡೆದಂಥ ಪ್ರಸಂಗ ಕೂಡ ನಾವು ಅದನ್ನು ಕಸ ಅಂತ ತಿಳ್ಕೊಬೇಕು. ಅದರ ಮೂಲಕ ನಾವು ಇವತ್ತಿನ ದೇಶಕಾಲ ಸಂದರ್ಭನ ಗಮನದಲ್ಲಿ ಇಟ್ಕೊಳ್ಬೇಕು. ಒಂದು ಪಕ್ಷ ಬನಂಜಿ ಆಚಾರ್ಯರು ಇವತ್ತೇನೋ ಇದ್ದಿದ್ರೆ ಅದಕ್ಕೆ ಅವರು ನೇರವಾಗಿ ಉತ್ತರ ಕೊಡ್ತಾಯಿದ್ರು. ಅದಕ್ಕೆ ಇಲ್ಲ, ನೀವು ಇವತ್ತು ಅದನ್ನು ಮಾತಾಡಬೇಕಾಗಿ ಅಗತ್ಯ ಇಲ್ಲ ಅಂತ. ಒಂದು ಕಾಲದಲ್ಲಿ ಏನೋ ಅದೊಂದು ಆ ಮಾತನ್ನು ಬಂತು. ಆ ಮಾತದಲ್ಲಿ ಇದ್ದಿದ್ದು ಮತಾಭಿನಿವೇಶವೇ ಹೊರತು ತತ್ವಾಭಿನಿವೇಶ ಅಲ್ಲ. ಮತಾಭಿನಿವೇಶ ಏನಾಗುತ್ತೆ ಅಂದರೆ, ಅದು ಮತ ಅಂದರೆ ನಾನೊಬ್ಬನ ನಿರ್ಣಯ ಆಗಿರುತ್ತೆ, ನಾನೊಬ್ಬನ ವಿಚಾರಧಾರೆ ಆಗಿರುತ್ತೆ, ಅಥವಾ ನಾನು ಕಂಡುಕೊಂಡದ್ದು ಏನಿದೆಯೋ ನಾನು ಅದನ್ನು ಮಾತಾಡ್ತಾ ಇರ್ತೀನಿ. ಈ ಮತಾಭಿಮಾನ ಏನಿದೆಯೋ, ಈ ಮತಾಭಿಮಾನ ಯಾವಾಗಲೂ ಕೂಡ
ಅದು ಅಪಚಾರವೇ. ಆ ಮತಾಭಿಮಾನಿಗಿಂತ ನಮಗೇನಾಗಬೇಕು ಅಂತ, ಮತಾಭಿಮಾನದಿಂದ ದುರಭಿಮಾನ ಬೆಳೆಯುತ್ತೆ, ಅಹಂಕಾರ ಬೆಳೆಯುತ್ತೆ, ನಾನು ಹೇಳಿದ್ದೆ ಸತ್ಯ ಅಂತನ್ನುವಂಥ ಒಂದು ಹಠ ಹುಟ್ಟುತ್ತೆ, ತರ್ಕ ಅನ್ನೋದು ಅಲ್ಲಿ ಬೆಳೆದು ಹೋಗುತ್ತೆ. ಹೀಗಾಗಿ ಇವುಗಳಿಂದ ಆಚೆಗಡೆ ಬರಬೇಕು ಅಂತ ಹೇಳಿದ್ರೆ ಈ ಮತದಿಂದ ನಾವು ಮತ್ತೆ ವಾಪಸ್ಸು ಈ ಧರ್ಮ ಜಿಜ್ಞಾಸೆ ಬರಬೇಕು, ತತ್ವ ಜಿಜ್ಞಾಸೆ ಬರಬೇಕು. ಅಭಿರ್ಗುಪ್ತ ಪಾದರು ಒಂದು ಕಡೆ ಹೇಳ್ತಾರೆ, ನನ್ನನ್ನು ಯಾವಾಗಲೂ ತತ್ವದ ಹೂಗಳ ಜೊತೆಗೆ ವಿಹಾರ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಡು ಶಿವನೇ ಅಂತ. ಅನೇಕ ಹೂಗಳಿವೆ. ಒಂದು ದುಂಬಿ ಏನು ಮಾಡುತ್ತೆ, ಅನೇಕ ಹೂಗಳು ಹೋಗಿ ಮಕರಂದನ ಆಯ್ದು ತಂದು ಅದು ಜೇನು ಕಟ್ಟುತ್ತೆ. ನಿಮಗೆ ಮಧು ಅನ್ನೋದು ಅಲ್ಲಿದೆ ನೋಡಿ. ನೀವು ಮಾಡಬೇಕಾದ್ದೇನು ಅಂತ ಹೇಳಿದ್ರೆ, ನೀವು ಹೋಗಿ ಯಾವುದಾವುದೋ ಒಂದು ಬೇರೆ ರೀತಿ ಇರುವಂಥ ಹೂಗಳ ಜೊತೆಗೆ ಅದರ ಮಧು ತುಂಬುವಂಥ ಮಕರಂದ ಇರೋ ಕಡೆ ತೊಗೊಂಬಂದರೆ ನೀವೊಂದು ಜೇನುತುಪ್ಪವನ್ನು ಮಾಡ್ಕೋಬೋದು. ಒಂದು ಜೇನಿನ ಹುಟ್ಟನ್ನು ನೋಡ್ತೀರಿ, ಜೇನನ್ನು ನೋಡ್ತೀರಿ, ಅದನ್ನು ಸವಿತೀರಿ ನೀವು. ಅಭಿರ್ಗುಪ್ತ ಪಾದರು ಇದನ್ನು 12ನೇ ಶತಮಾನದಲ್ಲಿ ಈ ಮಾತನ್ನು ಹೇಳಿದ. 11ನೇ ಶತಮಾನ ಅವರು ಕಾಶ್ಮೀರದ ಬಹಳ ದೊಡ್ಡ ಆಚಾರ್ಯರವರು, ಅವರು ಈ ಮಾತನ್ನು ಹೇಳ್ತಾರೆ. ಇದೇ ಮಾತನ್ನು ನಾವು ಉಳಿದ ಆಚಾರ್ಯಗಳಿಗೂ ಕೂಡ ಅನ್ವಯ ಮಾಡಿ ನೋಡಬಹುದು. ಬರಂಜೆ ಗೋವಿಂದಾಚಾರ್ಯರು ಕೂಡ ತಮ್ಮ ಇಡೀ ಬರವಣಿಗೆಯಲ್ಲಿ ಈ ರೀತಿಯಲ್ಲಿ ಅವರೊಂದು ರಾಮಾಯಣ, ಭಾರತ, ಭಾಗವತ, ಆಮೇಲೆ ಅವರು ಮಧ್ವಾಚಾರ್ಯರ ಸರ್ವಮೂಲ ಗ್ರಂಥಗಳು ಎಡಿಟ್ ಮಾಡಿದಿರ್ಬೋದು, ಆಮೇಲೆ ಅನೇಕ ಕೃತಿಗಳಿಗೆ, ಅನೇಕ ಸ್ತುತಿ ಗ್ರಂಥಗಳಿಗೆ ಅವರೇ ವ್ಯಾಖ್ಯಾನ ಮಾಡಿದ್ರು, ಟಿಪ್ಪಣಿಗಳು ಬರೆದರು. ಪ್ರತಿಯೊಂದರಲ್ಲಿ ಇರೋದೇನೆಂದರೆ ತತ್ವಾಭಿನಿವೇಶವೇ. ಅಲ್ಲಿ ಒಂದು ತತ್ವದ ಅನ್ವೇಷಣೆ ಇದೆ. ನಮ್ಮ ಯಾವಾಗಲೂ ಕೂಡ ಏನಾಗಬೇಕು ಅಂದರೆ ನಮ್ಮ ತತ್ವದ ಅನ್ವೇಷಣೆ ಇದೇನಿದೆಯೋ ಅದು ನಮ್ಮನ್ನು ಒಳಿತಿನ ದಾರಿ ಕಡೆ ಕರ್ಕೊಂಡು ಹೋಗುತ್ತೆ. ಆಮೇಲೆ ಅದನ್ನು ಸುಮಾರ್ಗ ಅಂತ ಹೇಳ್ತೀವಿ ನಾವು. ಅದನ್ನು ನೀವು ಈಗ ಒಂದು ಮಾತು ಹೇಳಿದ್ರಿ, ಕೆಲವೊಮ್ಮೆ ಕಸದ ಕಡೆ ನಾವು ಗಮನ ಕೊಡೋ ಅಗತ್ಯ ಇರೋದಿಲ್ಲ ಅಂತೇಳಿ. ಬಟ್ ನನಗೊಂದೊಂದು ಸರಿ ಅನಿಸುತ್ತೆ, ಅಂಥ ಕಸಗಳು ಬಂದಾಗಲೇ ಶುದ್ಧತೆಯ ಮಹತ್ವ ಕೂಡ ಗೊತ್ತಾಗುತ್ತೆ ಅಂತೇಳಿ. ಇಲ್ಲಿದ್ರೆ ಇವತ್ತು ಅದನ್ನು ಮಾತನಾಡುವಂಥ ಸಂದರ್ಭ ಬರಲಿಲ್ಲ. ಇನ್ನೊಂದು ಬಾರಿ ಯಾಕೆ ಈ ಆಚಾರ್ಯರು ಶ್ರೇಷ್ಠರು ಅಥವಾ ಈ ಆಚಾರ್ಯರು ಯಾಕೆ ಇದನ್ನು ಹೇಳಿದರು ಅಂತೇಳಿ ಇವತ್ತು ಮೇನ್ ಸ್ಟ್ರೀಮಲ್ಲಿ ಎಲ್ಲೂ ಡಿಸ್ಕಷನಲ್ಲಿ ಬರುವಂಥ ಅವಕಾಶನೇ ಇರಲಿಲ್ಲ. ಒಂದು ಕಡೆ ಅಂಥವ್ರು ಆ ರೀತಿಯಾಗಿ ಮಾತನಾಡಿದ್ದಕ್ಕೇ ಇವತ್ತು ಶಂಕರಾಚಾರ್ಯ ಬಗ್ಗೆ ಮಾತನಾಡ್ತಿದ್ದೀವಿ. 8ನೇ ಶತಮಾನದಲ್ಲಿ ಒಬ್ಬ ಬಾಲಕ ಇಡೀ ದೇಶವನ್ನು 4 ಬಾರಿ ಸುತ್ತೋದ್ರ ಜೊತೆಗೆ ಅವತ್ತಿನ ಸಂದರ್ಭವನ್ನು ಗಮನಿಸಬೇಕು. ಏನಿತ್ತು ಅವತ್ತಿನ ಸನಾತನ ಧರ್ಮದ ಸ್ಥಿತಿಗತಿಗಳು ಏನಿತ್ತು? ಬಹುತೇಕವಾಗಿ ಇನ್ನೇನು ನಶ್ವರ ಆಗುವಂಥ ಸಂದರ್ಭ. ಹೋಗ್ತಾರೆ ಶಾಸ್ತ್ರಾಸ್ತ್ರ ಮಾಡುವಲ್ಲಿ ಶಾಸ್ತ್ರಾಸ್ತ್ರ ಮಾಡ್ತಾರೆ. ಎಲ್ಲಿ ಶಸ್ತ್ರದ ಅವಶ್ಯಕತೆಯಲ್ಲಿ ನಾಗಾ ಸಾಧುಗಳನ್ನು ಹುಟ್ಟಾಕಿ ಒಂದು ಸೈನ್ಯನ ಕ್ರಿಯೇಟ್ ಮಾಡ್ತಾರೆ. ಅದಾದಮೇಲೆ ಅವ್ರು ಹೇಳಿರುವಂಥದ್ದು ಏನು, ಅಹಂ ಬ್ರಹ್ಮಾಸ್ಮಿ, ನಮ್ಮೊಳಗೆ ಬ್ರಹ್ಮ ಇದ್ದಾನೆ ಅಂತೇಳಿ. ಮಧ್ವಾಚಾರ್ಯರು ಹೇಳೋದು ಅಲ್ಲಿ ಅವನು ಇಲ್ಲಿ ನಾನು, ಕೊನೆಗೆ ನಾನು ನೀನು ಸೇರಿದಾಗ ಒಂದೇ ಆಗೋದು. ಎಲ್ಲವೂ ಸೇರಿ ಕೊನೆಗೆ ಅದನ್ನೇ ಹೇಳ್ತಾರೆ, ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅಂತ. ಅಂದರೆ ಆ ಒಂದು ಇದ್ರೂ ಸಹಿತ ಈ ರೀತಿಯಾಗಿರ್ತಕ್ಕಂಥ ಮಾತುಗಳು ಅಥವಾ ಒಂದು ಎಲೆಯನ್ನು ಹಿಡ್ಕೊಂಡು ಈ ಎಲೆನೇ ಗಿಡ ಅಂತ ವಾದ ಮಾಡುವಂಥ ಅಂಥ ಸಂದರ್ಭದಲ್ಲೂ ಕೂಡ ನಮಗೆ ಬನ್ನಂಜೆ ಗೋವಿಂದಾಚಾರ್ಯ ರೀತಿಯಾಗಿ ಒಬ್ರು ಇರಬೇಕಿತ್ತು ಅಂತ ಅನಿಸುತ್ತಲ್ವಾ? ಖಂಡಿತ ಇರಬೇಕು ಅನಿಸುತ್ತೆ. ನಾನು ಆಗಲೇ ಹೇಳಿದೆ, ಬನ್ನಂಜಿಯವರು ಇದೇ ಹೊತ್ತಲ್ಲಿ ಉಡುಪಿಯಲ್ಲಿ ಇದ್ದಿದ್ರೆ ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಾ ಇದ್ದಿದ್ದೇನೆಂದರೆ 3 ಜನ ಆಚಾರ್ಯರ ತತ್ವಾಭಿನಿವೇಶ ಏನಿದೆಯಲ್ಲ ಅದನ್ನು ನಾವು ಹಿಡಿಬೇಕೆ ಹೊರತು ನಂತರ ಬಂದದ್ದು ಏನಿದೆಯೋ ಅದನ್ನು ಹಿಡಿಬೇಕಾದ್ರೆ. ನೀವು ಹೇಳಿದ್ರೆ ಕಸ ಇದ್ದಾಗಲೇ ನಮಗೆ ಆ ಕಸದ ಮೂಲಕ ಉಳಿದ ನೆನಪುಗಳು ಬರುತ್ತೆ ಅಂತ. ಆದರೆ ಕಸ ಅನ್ನೋದು ಕಸ ಅಂತ ತಿಳುವಳಿಕೆ ಇರಬೇಕು. ಆ ಕಸವನ್ನು ರಸವನ್ನಾಗಿ ಮಾಡ್ಕೊಡೋದು. ಈಗ ಮಣಿಮಂಜರಿ ಕುರಿತು ಅವರ ಅವತ್ತು ವಿವರಗಳನ್ನು ಅವರ ಆ ಹೆಣ್ಮಕ್ಳಿಬ್ಬರು ಮಾತಾಡಿದ್ರು, ಅದರ ಅಧ್ಯಯನ ಇನ್ನೂ ಆಗ್ತಾ ಇದೆ ಅನ್ನೋಂಥ ಅದಕ್ಕೇ ನಿಮಗೆ ಒಂದು ಉದಾಹರಣೆ ಕೊಟ್ಟಿದ್ದು ಹಾನಗಲ್ ವೀರಪ್ರಶಾಸ್ತ್ರಿಗಳು ಅಂತ ಕ್ಷುದ್ಧ ಗ್ರಂಥಗಳನ್ನು ಯಾಕೆ ಓದ್ತೀಯ ಅಂತ. ನಮಗೆ ಆ ಹಿರಿಯರ ದಾರಿ ಇದೆಯಲ್ಲ, ಅವರು ಹಿರಿಯರು ಈಗಾಗಲೇ ಹಾಕೊಟ್ಟ ದಾರಿಯನ್ನು ನಡಿಬೇಕಾಗಿತ್ತು. ಅದು ದುರ್ದೈವ ಒಂದೊಂದು ಸರಿ ಕಾಲದ ಪ್ರವಾಹದಲ್ಲಿ ಈ ಥರದ ಕೆಲವು ಬರುತ್ತೆ. ಬಂದಾಗ ನಮಗೆ ಮರಳಿ ನಾವು ಆಚಾರ್ಯರನ್ನು ಮತ್ತೊಂದು ಸರಿ ನೋಡ್ತೀವಿ. ಶಂಕರರ ಬಗ್ಗೆ ಪ್ರಶ್ನೆನೇ ಇಲ್ಲ ಬಿಡಿಯೋದು. ಯಾಕೆಂದರೆ ಆಚಾರ್ಯ ಶಂಕರ ಭಗವತ್ಪಾದರು 4 ಕಡೆಯೂ ಆಮ್ನಾಯಿಗಳನ್ನು ಅವರು ಸ್ಥಾಪನೆ ಮಾಡಿ ಒಂದು ಧರ್ಮ ಸಂಸ್ಥಾಪನೆ ಮಾಡಿದ್ದಾಗಲಿ ಮತ್ತು ಇಡೀ ಭಾರತವನ್ನು ಒಂದು ಅಂತ ಕಟ್ಟಿದಂಥವ್ರು ಮೊದಲನೇ ಆಚಾರ್ಯ ಅವರೇನೆ. ಭಾರತವನ್ನು ವಿಭಜನೆಗೊಂಡಿದ್ದಾಗ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂಥೇಳಿ ವಿಭಜನೆಗೊಂಡು ಒಂದು ಕಡೆ ಇದ್ದ ಕಾಲದಲ್ಲಿ 4 ಕಡೆಯೂ ಆಮ್ನಾಯಿಗಳ ಸ್ಥಾಪನೆ ಮಾಡಿ ರಾಷ್ಟ್ರ ಒಂದು ಅಂತ ಒಂದು ರಾಷ್ಟ್ರದ ಕಲ್ಪನೆ ಬಂದಿದ್ದು ಆಚಾರ್ಯರಿಂದ, ಶಂಕರಾಚಾರ್ಯರಿಂದನೇ. ಭಗವತ್ಪಾದರ ದೃಷ್ಟಿಕೋನ ಕೆಲವು ಭೌತಿಕವಾಗಿ ಮಾತ್ರ ಅಲ್ಲ, ಬೌದ್ಧಿಕವಾಗೂ ಇತ್ತು, ತಾತ್ವಿಕವಾಗೂ ಇತ್ತು. ಅದು ಆ ದೃಷ್ಟಿಯಿಂದ ಅವರು ದಶನಾಮಿ ಪದ್ಧತಿ ತಂದಿದ್ದು ಅದೇ ಕಾರಣದಿಂದಲೇ. ಈಗ ಗಿರಿ ಇರ್ಬೋದು, ಸರಸ್ವತಿ, ಭಾರತಿ, ಹೀಗೆ ಬೇರೆ ಬೇರೆ 10 ಹೆಸರುಗಳಲ್ಲಿ ಆ ಸನ್ಯಾಸತ್ವದ ಒಂದು ಕೀಲಿ ರೂಪವನ್ನು ತಂದುಕೊಟ್ರಲ್ಲ, ಅದೇನು ಅಸಾಮಾನ್ಯವಾದ ಸಂಗತಿಯೇ ಅದು. ಆಮೇಲೆ ಅವರು ಬದುಕಿದ್ದು ಅಲ್ಪಾಯುಷ್ಯ. ಅಷ್ಟೇ ಇದರಲ್ಲಿ ಇಡೀ ಭಾರತವನ್ನು ಅಷ್ಟು ಸಂಚಾರ ಮಾಡಿ ಇಡೀ ಜನಗಳಲ್ಲಿ ಒಂದು ಹೊಸ ತತ್ವವನ್ನು, ಆ ಕಾಲದಲ್ಲಿ ಇನ್ನೇನು ಮುಸ್ಲಿಮರ ಆಗಮನ, ಇನ್ನೊಂದು ಕಡೆ ಕ್ರಿಶ್ಚಿಯನ್ಗಳ ಹೊರಗಡೆಯಿಂದ ಗ್ರೀಕರ ಹುಣರ ದಾರಿಗಳು,
ಇವೆಲ್ಲ ಬಂದಂಥ ಒಂದು ಇಕ್ಕಟ್ಟಿನ ಸಮಯದಲ್ಲಿ ಅವರು ಇದ್ದಿದ್ದು. ನಮ್ಮ ಸನಾತನ ಸಂಸ್ಕೃತಿಯ ಮೂಲ ರೂಪಿಕೆಗಳು ಒಡೆದು ಛಿದ್ರವಾಗ್ತಿರೋ ಕಾಲಘಟ್ಟದಲ್ಲಿ ವಾಪಸ್ ಬಂದು ಅದಕ್ಕೊಂದು ಆಕಾರವನ್ನು, ಅದಕ್ಕೊಂದು ಸುಸ್ಥಿತಿಯನ್ನು ತಂದು ಕೊಟ್ಟಿದ್ದು ಶಂಕರ ಭಗವತ್ಪಾದರು. ಆ ದೃಷ್ಟಿಯಿಂದ ನಾವು ಶಂಕರರ ಬಗ್ಗೆ ನಾವು ಯಾವತ್ತೂ ಕೂಡ 1200 ವರ್ಷ ಹತ್ತತ್ರ ಆಯಿತು, ನಾವು ಈಗಲೂ ಕೂಡ ಮಾಡಬೇಕಾದ ಅಂದರೆ ಶಂಕರ ಭಗವತ್ಪಾದರ ಆದಮೇಲೆ ರಾಮಾನುಜರಾಗಲಿ, ಮಧ್ವರಾಗಲಿ, ಮುಂದೆ ಬಂದ ವಲ್ಲಭ, ನಿಂಬಾರ್ಕ ಮುಂತಾದವರೆಲ್ಲ ಕೂಡ ಯಾವುದನ್ನು ತಾತ್ವಿಕವಾದ ವಿಚಾರಗಳನ್ನು ಸಮನ್ವಯ ಮಾಡ್ಕೊಳ್ಳೋಕ್ಕೆ ನೋಡಿದ್ರು. ಆ ಸಮನ್ವಯತೆ ಇದೆಯಲ್ಲ ಇವತ್ತಿನ ಭಾರತಕ್ಕೆ ಬೇಕಾದ್ದು, ಆ ಬಗ್ಗೆ ಸಮನ್ವಯತೆ ನಮಗೆ. ಮತ್ತೊಬ್ಬರ ಜೊತೆಗೆ ಕೆಸರಿನ ಎರಚಾಟ ಮುಖ್ಯ ಅಲ್ಲ. ನಮ್ಮ ತತ್ವದರ್ಶನಗಳ ನಡುವೆ ಒಂದು ಐಕ್ಯತೆ ಅನ್ನೋದಿದೆಯಲ್ಲ, ಇವತ್ತಿನ ಭಾರತದ ರಾಷ್ಟ್ರೀಯತೆಯಲ್ಲಿ ಒಂದು ಐಕ್ಯತೆಯನ್ನು ಬಿಂಬಿಸಬೇಕು. ಮತ್ತು ಯಾವುದು ಇವತ್ತಿನ ಅನಗತ್ಯ ಅಂತ ಅನಿಸುತ್ತೋ ಅದನ್ನು ಪಕ್ಕಕ್ಕೆ ಸರಿಸುವಂಥ ಒಂದು ನಿರ್ಣಯವನ್ನು ಕೂಡ ನಾವು ತಗೊಳ್ಬೇಕಾಗುತ್ತೆ. ಮತ್ತು ಯಾವುದು ನಮಗೆ ಬೇಡವೋ, ಈ ಸಮಾಜಕ್ಕೆ ಕಂಟಕಪ್ರಾಯವಾಗಿದೆಯೋ, ಇನ್ನೊಂದು ತತ್ವದರ್ಶನಕ್ಕೆ ಕುಠಾರಪ್ರಾಯವಾಗಿದೆಯೋ ಅದನ್ನು ಪಕ್ಕಕ್ಕೆ ಸರಿಸೋದು ಅನಿವಾರ್ಯ ಮತ್ತು ಅಗತ್ಯ. ಅದು ಯಾವುದರನ್ನೆಲ್ಲಾದರೂ ಇದ್ದರೂ ಸರಿಯೇ. ಅದು ಅಲ್ಲ, ಒಂದೊಂದು ಸರಿ ಅನಿಸುತ್ತೆ ಅದಕ್ಕೆ ಎಲ್ಲ ವ್ಯಸನಗಳಿಗಿಂತ ಅತಿ ಕೆಟ್ಟ ವ್ಯಸನ ಅಂದರೆ ಶ್ರೇಷ್ಠತೆಯ ವ್ಯಸನ ಅಂತ. ನಂದೇ ಶ್ರೇಷ್ಠ ಅನ್ನುವಂಥದ್ದು, ಅಥವಾ ನಾನು ಹೇಳಿದ್ದೆ, ಅಥವಾ ನಾನೇನು ನಂಬಿದ್ದೀನಿ, ನಾನೇನು ಓದಿದ್ದೀನಿ ಅದೇ ಶ್ರೇಷ್ಠ ಅನ್ನುವಂಥ ವ್ಯಸನ ಇಲ್ಲ. ಅದು ಏನು ಅಂದರೆ ಈ ಶ್ರೇಷ್ಠತೆ ವ್ಯಸನ ಅನ್ನೋ ಶಬ್ದ ಬಂದು ಅನಂತಮೂರ್ತಿಯವ್ರ ಕಡೆಯಿಂದ. ಈ ಶ್ರೇಷ್ಠತೆ ಅನ್ನೋದು ವ್ಯಸನವೂ ಹೌದು ನಿಜ, ಆದರೆ ಈ ಶ್ರೇಷ್ಠತೆ ಅನ್ನೋದು ಇದೆಯಲ್ಲ ಅದು ನನ್ನೊಳಗಿರುವ ದೀಪವನ್ನು ಆರಿಸ್ಬಿಡುತ್ತೆ ಕಣ್ರಿ. ನನ್ನೊಳಗಿರುವ ಒಂದು ಜ್ಯೋತಿ ಏನಿದೆಯಲ್ಲ, ಬೆಳಕು ಅಂತ ಏನು ಹೇಳ್ತೀವೋ, ಬೆಳಕನ್ನೇ ಬೆಂಬತ್ತಿರೋ ನಮಗೆ ಅದನ್ನು ಆರಿಸ್ಬಿಡುತ್ತೆ ಅದು. ಹಾಗಾಗಿ ಈ ಶ್ರೇಷ್ಠತೆ ಅನ್ನೋದು ವ್ಯಸನವಾಗ್ಕೊಡೋದು ಅಷ್ಟೇ. ಶ್ರೇಷ್ಠತೆಯ ಹುಡುಕಾಟ ಇರಬೇಕು ನಮಗೆ, ಸತ್ಯದ ಹುಡುಕಾಟ, ಶ್ರೇಷ್ಠತೆಯ ಹುಡುಕಾಟ, ಸರ್ವಜನರ ಹಿತದ ಹುಡುಕಾಟ. ಆ ಹುಡುಕಾಟ ಅನ್ವೇಷಣ ಅಂತ ನಾವೇನು ಹೇಳ್ತೀವಲ್ಲ, ಆ ಅನ್ವೇಷಣ ಬುದ್ಧಿ ನಮ್ಮಲ್ಲಿದ್ದರೆ ನಮ್ಮನ್ನು ಬೆಳಕಿನ ಕಡೆ ಕರ್ಕೊಂಡು ಹೋಗುತ್ತೆ. ಅದು ಇಲ್ಲದೆ ಹೋದರೆ ಏನಾಗುತ್ತೆ ಅಂದರೆ ನಮಗೆ ಈ ವ್ಯಸನದಲ್ಲಿ ಮುಳುಗೋಗ್ಬಿಡ್ತೀವಿ ನಾವು. ಮತ್ತು ಇದೇ ದೊಡ್ಡದು ಅಂತ ಅನ್ನೋದಕ್ಕೆ ಅವಕಾಶ ಇಲ್ಲ ಇವತ್ತು. ಇದೇ ನಂದೇ ದೊಡ್ಡದು, ನಿನ್ನ ಚಿಕ್ಕದು ಅಂತ ನೀವೊಂದು ಕಡ್ಡಿ ಇಡ್ತೀರಿ, ಇದೇ ದೊಡ್ಡದು ಅಂತ. ಆದರೆ ಇನ್ನೊಂದು ದೊಡ್ಡ ಕಡ್ಡಿ ತಂಡಿಟ್ಟು ಅದಕ್ಕಿಂತ ಅದ್ಮೇಲೆ ಆಗಿರುತ್ತಲ್ಲ. ಹಾಗಾಗಿ ಒಂದಕ್ಕಿಂತ ಒಂದು ಈ ರೀತಿ ಪೈಪೋಟಿ ಇದೆಯಲ್ಲ, ಈ ಪೈಪೋಟಿಯನ್ನು ನಾವು ಕಲ್ತ್ಕೊಳ್ಬೇಕು. ನಾವು ಆಚಾರ್ಯರ ಬರವಣಿಗೆಗಳಲ್ಲಿ, ಬನಂಜ ಗೋವಿಂದಾಚಾರ್ಯರ ಎಲ್ಲ ಬರವಣಿಗೆಗಳಲ್ಲಿ ಇದೊಂದು ಮೂಲ ಉದ್ದೇಶವಾಗಿ ಕಾಣಿಸುತ್ತೆ ನಮಗೆ. ಅಂದರೆ ನಾವು ಒಪ್ಪಿಕೊಳ್ಬೇಕಾದದ್ದು ಯಾವುದನ್ನು, ಒಪ್ಪಿಕೊಳ್ಳಬೇಕಾದದ್ದು ಯಾವುದು. ಅಪ್ಪುವುದು ಮತ್ತು ಒಪ್ಪಿಕೊಳ್ಳುವುದು ಎರಡೂ ಕೂಡ ಕ್ರಿಯೆ ನಮ್ಮೊಳಗಡೆಯಿಂದಾಗಿ ನಮ್ಮ ಜೊತೆಗೆ ಒಂದು ಸಂತತಿ ಬೆಳಿಬೇಕು ಅಂತ. ರಾಮಾಯಣವನ್ನು ಒಪ್ಕೊಳ್ಳೋದು, ಮಹಾಭಾರತವನ್ನು ಒಪ್ಕೊಳ್ಳೋದು, ಭಾಗವತವನ್ನು ಒಪ್ಕೊಳ್ಳೋದು, ಆಚಾರ್ಯತ್ರಯರ ಉಪನಿಷತ್ತುಗಳನ್ನು ಮತ್ತು ಅವರ ಭಾಷೆಗಳನ್ನು ನಾವು ಒಪ್ಕೊಂಡು ಅದು ನೋಡಿ ಓದಿ ಅದ್ರ ಜೊತೆಗೆ ಸಮನ್ವಯ ಮಾಡ್ಕೊಳ್ಳೋದು. ನಿಮಗೊಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಾನು. ಮೈಸೂರಿನಲ್ಲಿ ಲಕ್ಷ್ಮೀಪುರಂ ಶ್ರೀನಿವಾಸಾಚಾರ್ಯ ಅಂತ ಒಬ್ಬರಿದ್ದರು. ಅವರು ಶಿವವೈಷ್ಣವ ಸಂಪ್ರದಾಯದವರು. ಆದರೆ ಅವರು ದರ್ಶನೋದಯ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಇಡೀ ದರ್ಶನೋದಯ ಅದನ್ನು ನಾನು ಮೊದಲು ಪರಿಚಯ ಮಾಡಿಕೊಟ್ಟಂಥವರು ಪ್ರೊಫೆಸರ್ ಸಾಕರು ರಾಮಚಂದ್ರಯ್ಯರು. ಅವರು ಅದನ್ನು ನಾನು ಕೈ ಕೊಟ್ಬಿಟ್ಟು ಹೇಳಿ, ನೋಡಿ ಇದೊಂದು ಪುಸ್ತಕ ಓದಬೇಕು ಮಲ್ಲೇಪುರಂ, ಇದು ನಮ್ಮ ಜನ ಓದ್ತಾ ಇಲ್ಲ ಇದನ್ನು ಅಂತ. ಆ ಗ್ರಂಥದಲ್ಲಿ ಏನು ಮಾಡಿದ್ದಾರೆ ಅಂದರೆ ಎಲ್ಲ ಮತದ ಅಭಿಪ್ರಾಯಗಳನ್ನು, ಎಲ್ಲ ದರ್ಶನಗಳು, ಮತ ಅಂತಲೇ ಹೇಳಲ್ಲ, ಎಲ್ಲ ದರ್ಶನಗಳ ಅಭಿಪ್ರಾಯವನ್ನು ಒಂದು ಕಡೆ ಕ್ರೋಢೀಕರಿಸಿ ಅವುಗಳಲ್ಲಿರುವಂಥ ಸಾಮ್ಯತೆಗಳು ಯಾವ್ಯಾವುದು ಅನ್ನೋದನ್ನು ಬಹಳ ಯುಕ್ತಿಯುಕ್ತವಾಗಿ ಅದನ್ನು ತೋರಿಸ್ಕೊಟ್ಟಿದ್ದಾರೆ. ಅದನ್ನು ಆ ದರ್ಶನೋದಯನ್ನು ನಾವು ನೋಡಿದ್ರೆ ನಮಗೆ ಇವತ್ತಿನ ಈ ಅಲ್ಪ ಬುದ್ಧಿ ಉಳ್ಳವರು, ಮತಿ ವಿಕಲ್ಪ ಇರೋರು ಈ ಥರದ ಚೇಷ್ಟೆ ಮಾಡ್ತಾರೆ. ಮತಿ ವಿಕಲ್ಪವನ್ನು ತೆಗೆದುಹಾಕಿದ್ರೆ ಸವಿಕಲ್ಪ ಆಗಬೇಕಷ್ಟೆ. ಅಲ್ಲ, ನನಗನ್ಸುತ್ತೆ ಇನ್ನೊಂದು, ಈ ಮೂಲ ಗ್ರಂಥಗಳನ್ನು ಸಂಸ್ಕೃತದಲ್ಲಿ ಅಧ್ಯಯನ ಮಾಡೋದು ಒಂದು, ಇನ್ನೊಂದು ಮೂಲ ಗ್ರಂಥದ ಉತ್ತಮವಾದಂಥ ಅಥವಾ ಯಾವುದೇ ಕಲ್ಮಶವಿಲ್ಲದಂಥ ಅನುವಾದವನ್ನು ಓದುವಂಥದ್ದು. ಈ ಓದುವ ಪ್ರಕ್ರಿಯೆ ಒಂದು ಅಷ್ಟು ಇನ್ ಡಿಟೇಲಾಗಿ ಹೋಗ್ತಾ ಇಲ್ಲ ಅಥವಾ ಇಂಡೆಪ್ತಾಗಿ ಹೋಗ್ತಾ ಇಲ್ಲ ಅಂತ ಒಂದು ಕಡೆ ಅನಿಸ್ತಾ ಇದ್ದರೆ, ಇನ್ನೊಂದು ಕಡೆ ಸಂಸ್ಕೃತವನ್ನು ಕಲಿಯೋದನ್ನು ಕೂಡ ಅಷ್ಟೇ ದೂರವಾಗಿ ಇಡ್ತಾ ಬಂದಂಥದ್ದು ಒಂದು ಪರಿಪಾಠ. ಎಷ್ಟೋ ಕಡೆ ಹೇಳ್ತಾ ಇದ್ರು ಸಂಸ್ಕೃತ ಇನ್ನೇನು ಸತ್ತ ಭಾಷೆ ಅಂತೇಳಿ. ಅಂಥ ಸಂದರ್ಭದಲ್ಲಿ ಅಚ್ಚರಿ ಅನ್ನುವಾಗೆ ಕರ್ನಾಟಕದಲ್ಲಿ ಸಂಸ್ಕೃತ ವಿಶ್ವವಿದ್ಯಾಲಯ ಸ್ಥಾಪನೆ ಆಗುತ್ತೆ, ಅದರ ಮೊದಲ ಉಪಕುಲಪತಿಗಳಾಗಿ ನೀವು ಆಯ್ಕೆ ಆಗ್ತೀರಿ. ಆ ಅನುಭವವನ್ನು ಹೇಳ್ಕೊಳ್ಳೋದಾದರೆ ಆ ಸಂಸ್ಕೃತ ಅವಾಗ ಯಾಕೆ ಅಷ್ಟು ಮಹತ್ವ ಅನ್ನಿಸ್ತು, ನಿಮ್ಮ ಅವಧಿಯಲ್ಲಿ ಆದಂಥ ಬೆಳವಣಿಗೆಗಳನ್ನು ನೆನಪು ಮಾಡ್ಕೊಳ್ಳೋದಾದರೆ? ಏನು ಅಂದರೆ ಸಂಸ್ಕೃತಕ್ಕೆ ಅದೊಂದು ಬರೀ ಭಾಷೆ ಅಲ್ಲ, ಸಂಸ್ಕೃತದಲ್ಲಿ ಒಂದು ಬೆಳಕಿದೆ. ಆ ಬೆಳಕಿನ ಹುಡುಕಾಟಕ್ಕಾಗಿ ಹೋಗಬೇಕಾದ್ದು. ಕನ್ನಡ ನಮ್ಮ ಇಡೀ ಕರ್ನಾಟಕದಲ್ಲಿ ಹಾಗೆ ನೋಡೋದಾದರೆ ದಕ್ಷಿಣ ಭಾರತಕ್ಕೆ, ಉತ್ತರ ಭಾರತಕ್ಕಿಂತ ದಕ್ಷಿಣ ಭಾರತಕ್ಕೆ ಆಧುನಿಕ ಕಾಲದಲ್ಲಿ ಭಾಳ ದೊಡ್ಡ ವಿದ್ವಾಂಸರು ಬಂದಾಗೋದ್ರು. ಇಲ್ಲಿ ಒಂದು ಸುಮಾರು ನಾನು ಹೇಳೋದಾದರೆ ಒಂದು 10-15 ಜನ ಪಟ್ಟಿ ಹೇಳ್ಬೋದು ನಾನು.
ನಾನು ಮೊದಲೇ ಹೇಳಿದಾಗ ಹಾನಕಲ್ ವಿರೂಪಾಕ್ಷ ಶಾಸ್ತ್ರಿಗಳು, ವೈದ್ಯನಾಥ ಕಂಠಿ ವೈದ್ಯನಾಥ ಶಾಸ್ತ್ರಿಗಳು, ಮೀಮಾಂಸೆ ಕಂಠೀರವ ವೈದ್ಯನಾಥ ಶಾಸ್ತ್ರಿಗಳು, ನರಹರಿ ಶಾಸ್ತ್ರಿಗಳು, ಚಪ್ಪಲಿ ವಿಶ್ವೇಶ್ವರ ಶಾಸ್ತ್ರಿಗಳು, ಒಂದು ಪಟ್ಟಿ ಇದೆ. ಆ ಥರದಲ್ಲಿ ಬೇರೆ ಬೇರೆಯವರು ತುಂಬ ಜನ ಇದ್ದಾರೆ. ಆಸೂರಿ ರಾಘವಾಚಾರ್ಯರು, ಹೀಗೆ ಅವರೆಲ್ಲ ಏನಂದ್ರೆ ಮೂಲ ಗ್ರಂಥಗಳನ್ನು ಅಧ್ಯಯನ ಮಾಡಿದವರು. ಮೂಲ ಗ್ರಂಥಗಳ ಅಧ್ಯಯನ ಮಾಡಿ ಮೂಲ ಗ್ರಂಥಗಳ ಜೊತೆಗೆ ಅದು ಗುರು ಶಿಷ್ಯ ಪರಂಪರೆಯಲ್ಲಿ ಬೆಳೆದಿದ್ದು. ಈಗ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಪ್ರೊಫೆಸರ್ ಎಂ ಹಿರಿಯಣ್ಣವರು ಮೈಸೂರು ವಿಶ್ವವಿದ್ಯಾಲಯದ ಮೊದಲ ಸಂಸ್ಕೃತ ಪ್ರೊಫೆಸರ್ ಮತ್ತು ಅವರು ದರ್ಶನಶಾಸ್ತ್ರದಲ್ಲಿ ತುಂಬ ಒಳ್ಳೆಯ ಹೆಸರು. ಅವರು ಎಸೆನ್ಷಿಯಲ್ ಆಫ್ ಇಂಡಿಯನ್ ಫಿಲಾಸಫಿ ಮತ್ತು ಔಟ್ಲೈನ್ಸ್ ಆಫ್ ಇಂಡಿಯನ್ ಫಿಲಾಸಫಿ ಅಂತ 2 ಗ್ರಂಥಗಳನ್ನು ಬರೆದರು. ಅದರಲ್ಲಿ ಒಂದು ದರ್ಶನದ ಮೇಲೆ ಬರೆಯುವಾಗ ಅವರು ಒಂದು ಮಾತು ಹೇಳಿದರು, ನನಗೆ ಈ ದರ್ಶನದ ಅನುಭವ ಇಲ್ಲ, ನಾನು ಬರೀ ಕೇವಲ ಟೆಕ್ಸ್ಟ್ ಓರಿಯೆಂಟೆಡಾಗಿ ಓದಿದ್ದೀನಿ, ನನಗೆ ಅನುಭವ ಇಲ್ದಿರೋದನ್ನು ನಾನು ಇದನ್ನು ಬರೆಯೋಕ್ಕೆ ಹೋಗಲ್ಲ ಅಂಥೇಳಿ ಬಿಟ್ಟು ಅದನ್ನು ಮತ್ತೆ ವಾಪಸ್ ಬಂದು ಒಬ್ಬ ಆಚಾರ್ಯರ ಹತ್ರ ಕೂತ್ಕೊಂಡು ಅಧ್ಯಯನ ಮಾಡಿ ಅನುಭವ ಪಡೆದು ಮತ್ತೆ ಬಂದು ಅವರ ಆ ಚಾಪ್ಟರ್ ಬರೀತಾರೆ. ಅಂದರೆ ಒಬ್ಬ ಹಿರಿಯ ಭಾಳ ನಮಗೆ ಸರ್ವಮಾನ್ಯ ಸ್ಥಿತಿಯಲ್ಲಿರ್ತಕ್ಕಂಥ ಪ್ರೊಫೆಸರ್ ಎಂ ಹಿರಿಯಣ್ಣವರು ಅಂಥ ಕೆಲಸ ಮಾಡಿದರು. ನಮ್ಮಲ್ಲಿ ಮೂಲ ಗ್ರಂಥಗಳ ವ್ಯಾಸಂಗ ಈಗ ಕಡಿಮೆ. ಮೂಲ ಗ್ರಂಥ ಜೊತೆಗೆ ಅನುವಾದಗಳ ಏನಾಗಿದೆಯೋ ಅನುವಾದಗಳಲ್ಲೂ ಕೂಡ ಸರಿಯಾದ ರೀತಿ ಒಳ್ಳೆಯ ಅನುವಾದಗಳಿದ್ದರೆ ನೀವು ಅನುವಾದ ಓದ್ಕೊಳ್ಳುವಾಗ ನೀವು ನಿಮ್ಮ ಭಾವಾಭಿನಿವೇಶ ಅದ್ರ ಜೊತೆಗೆ ಸೇರಿಕೊಳ್ಳುತ್ತೆ. ನಿಮಗೆ ಆದದ್ದು ಒಂದು ಅರ್ಥನ ಅಲ್ಲಿ ಹಿಡಿತೀರಿ, ವಾಸ್ತವಿಕವಾದ ಅರ್ಥ ಬಿಡ್ತೀರಿ, ಒಂದು ಅರ್ಥವನ್ನು ಹಚ್ಚಿ ಇನ್ನೊಂದು ಅರ್ಥ ತಗೊಳ್ತೀರಿ. ಈ ತೊಗೊಂಡಾಗ ಇಂಥ ಅಪಸವ್ಯಗಳಿಗೆ ಕಾರಣ ಆಗುತ್ತೆ ಅಂತ ಈ ದೃಷ್ಟಿಯೆಲ್ಲ ಯೋಚನೆ ಮಾಡಿದಾಗ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಆರಂಭ ಮಾಡಿದಾಗ ನಾನು ಇಲ್ಲಿ ಕರ್ನಾಟಕದಲ್ಲಿ ಸುಮಾರು ಒಂದು 230 ಪಾಠಶಾಲೆಗಳಿದ್ವು, 12-13 ಕಾಲೇಜುಗಳಿದ್ವು. ಅವನ್ನೆಲ್ಲ ಮೊದಲು ಸಬಲೀಕರಣ ಮಾಡಬೇಕು ಅಂತ ಮೊದಲು ಸಬಲೀಕರಣ ಮಾಡಿದ್ದು. ನಂತರ ಪಠ್ಯಗಳಿದ್ವು, ಪ್ರಾಚೀನ ಪಠ್ಯಗಳಿದ್ವು, ಅದನ್ನು ಎಷ್ಟು ಉಳಿಸ್ಕೊಂಡು ಅದನ್ನು ಆಧುನೀಕರಣಗೊಳಿಸ್ಕೊಟ್ಟೆ. ಆಧುನೀಕರಣಗೊಳಿಸಿದ್ದರಿಂದ ಏನಾಯಿತು, ಮೊದಲು ಒಂದು 60,000 ಜನ ವಿದ್ಯಾರ್ಥಿಗಳಿದ್ದವರು 1,20,000 ಜನಕ್ಕೆ ಬಂದರು. ಕಾಲಕ್ರಮೇಣ 1.5 ಲಕ್ಷ ತನಕ ವಿದ್ಯಾರ್ಥಿಗಳು ಪ್ರತಿ ವರ್ಷ ಅವರು ಇದನ್ನು ತಗೊಳ್ಳೋಕ್ಕೆ ಶುರು ಮಾಡಿದ್ರು. ಹಾಗಾಗಿ ಕರ್ನಾಟಕದಲ್ಲಿ ಸಂಸ್ಕೃತದ ಸಂಗೋಪನೆ ಆಗಬೇಕು, ಅದು ವಿಸ್ತಾರ ಆಗಬೇಕು ಮತ್ತು ಎಲ್ಲ ಸಮುದಾಯದ ಜನಗಳಿಗೂ ಈ ಸಂಸ್ಕೃತ ಅಂತಂದರೆ ಅದೊಂದು ನಾವು ಕಲಿಬೇಕಾದದ್ದು, ನಮ್ಮ ವ್ಯಕ್ತಿತ್ವವನ್ನು ಅರಳಿಸ್ಕೊಳ್ಳೋದಕ್ಕೆ ಈ ಭಾಷೆ ಕೂಡ ಒಂದು ಸಾಧನ ಅಂತ. ಭಾಷೆ ಕೇವಲ ಅದನ್ನು ನಾವೇನು ಅಂದ್ಕೊಂಡಿದ್ದೀವಿ ಇವತ್ತಿನ ಸಂದರ್ಭದಲ್ಲಿ, ಅದನ್ನು ಕೇವಲ ಒಂದು ಮಾಧ್ಯಮ ಅಂತ ಅಂದ್ಕೊಂಡಿದ್ದೀವಿ, ಒಂದು ಮೀಡಿಯಾ ಅಷ್ಟೇ ಅಂತ. ಭಾಷೆ ಒಂದು ಮೀಡಿಯಾ ಮಾತ್ರ ಅಲ್ಲ. ಪ್ರಾಚೀನವಾದಂಥ ಭರ್ತೃಹರಿ ಪತಂಜಲಿ ಮುಂತಾದವರಿಗೆ ಈ ಭಾಷೆ ಅನ್ನೋದು ನಮಗೊಂದು ಬೆಳಕಿನ ದಾರಿ. ಅದು ನಮ್ಮ ಬೆಳಕಿನ ಕಡೆ ಕರ್ಕೊಂಡು ಹೋಗಬೇಕಾದ್ರೆ ಆ ಭಾಷೆಯನ್ನು ವಾಸ್ತವವಾಗಿ ಏನಿದೆಯೋ ಅದನ್ನೇ ಅರ್ಥ ಮಾಡ್ಕೋಬೇಕು ಅಂತ. ಆ ದೃಷ್ಟಿಯಿಂದ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಈ ಪಾಠಶಾಲೆಗಳ ಸಬಲೀಕರಣ ಮಾಡಿದ್ದು, ಕಾಲೇಜುಗಳಿಗೆ ಹೆಚ್ಚು ಮಾಡಿದ್ದು. ನಾನು ಹೊರಗಡೆ ಬರೋ ಕಾಲಕ್ಕೆ ಕಾಲೇಜ್ 23-24 ಕಾಲೇಜುಗಳಾದವು. ಅಂದರೆ ಹೆಚ್ಚು ಕಡಿಮೆ ಒಂದು 8-10 ಕಾಲೇಜುಗಳನ್ನು ಹೊಸದಾಗಿ ಆರಂಭ ಆದವು. ಪಾಠಶಾಲೆಗಳೊಂದು 200 ಪಾಠಶಾಲೆಗಳಾದವು. ಸಾಕಷ್ಟು ಜನ ಅಧ್ಯಾಪಕರ ನೇಮಕಾತಿ ಕೂಡ ಆಯಿತು. ಹೀಗೆ ಒಂದು ಸಂಸ್ಕೃತವನ್ನು ಅದರ ಶೈಕ್ಷಣಿಕ ದೃಷ್ಟಿಯಿಂದ, ಅದರ ಭೌತಿಕ ದೃಷ್ಟಿಯಿಂದ, ಅದರ ಬೌದ್ಧಿಕ ಬೇರೆ ಬೇರೆ ವಿವಿಧ ಆಯಾಮಗಳಿಂದ ಅದಕ್ಕೊಂದು ರೂಪ ಕೊಡೋಕ್ಕೆ ಸಾಧ್ಯ ಆಯಿತು. ಆ ಸಾಧ್ಯ ಆಗಿದ್ದೇನು ಅಂತ ಹೇಳಿದ್ರೆ, ನಾನು ಸಂಸ್ಕೃತದಲ್ಲಿ ಇದರ ಎಲ್ಲ ಸಂಕಷ್ಟಗಳು ನೋಡಿದ್ದೆ. ಇಲ್ಲಿ ಏನೇನು ಒಬ್ಬೊಂದೊಂದು ಸಮುದಾಯದವರು ಏನೇನು ಭಾವನೆಗಳಿಂದ ಇದ್ದಾರೆ, ನಾನು ಆ ಎಲ್ಲ ಭಾವನೆಗಳಿಗೆ ಒಂದು ಏಕಸೂತ್ರತೆಯನ್ನು ಪರಿಗಣಿಸಬೇಕು, ಸಂಸ್ಕೃತದ ಮೂಲಕ ಇವ್ರನ್ನೆಲ್ಲ ಕಟ್ಟಾಕಬೇಕು ಅಂಥೇಳಿ ನಾನು ಅದನ್ನು ಒಂದು ರೂಪಪಟ್ಟು ಸಂಸ್ಕೃತಕ್ಕೆ ಮಾಡಿದ್ದು. ಆಗ ಬೇಕಾದಷ್ಟು ಪುಸ್ತಕಗಳು ಹೊರಗಡೆ ಬಂದವು. ಬೇರೆ ಬೇರೆ ನಮ್ಮ ಕರ್ನಾಟಕದ ಪ್ರಾಚೀನ ವಿದ್ವಾಂಸರನ್ನು ಕುರಿತು ಅನೇಕ ರಾಜ್ಯ ಮಟ್ಟದ ಸಮ್ಮೇಳನಗಳು ಮಾಡಿದ್ದು. ಹೀಗೆ ಬೇಕಾದಷ್ಟು ಕೆಲಸಗಳನ್ನು 4 ವರ್ಷದ ಅವಧಿಯಲ್ಲಿ ಮಾಡಿ, ಸಂಸ್ಕೃತ ಅಂದರೆ ಅದು ಕೇವಲ ಅದು ಪೌರೋಹಿತ್ಯದ ಅಥವಾ ಜ್ಯೋತಿಷ್ಯದ ಮಾತ್ರ ಅಲ್ಲ, ಪೌರೋಹಿತ್ಯ ಜ್ಯೋತಿಷ್ಯ ಬಿಟ್ಟು ಅದರ ಆಚೆಗೂ ಕೂಡ ಭಾಷೆಗೆ ಒಂದು ಪ್ರಾಧಾನ್ಯತೆ ಇದೆ ಅನ್ನೋದನ್ನು ಸ್ವಲ್ಪ ತರೋದು ಒಂದು ಪ್ರಯತ್ನವನ್ನು ನಾನು ಮಾಡಿದೆ. ನನ್ನ ಮಟ್ಟಿಗೆ ಅದು 4 ವರ್ಷಗಳ ಕಾಲದಲ್ಲಿ ನಾನೇನು ಮಾಡಿದ್ನೋ ಅದು ನನಗೆ ಸರಿ ಅನಿಸಿದೆ. ಅಲ್ಲ, ಇವತ್ತಿನ ನೋಡಿ ಒಟ್ಟು ಒಂದೇನೆಂದರೆ ಆ ಪಠ್ಯ ಪುಸ್ತಕ ಅಥವಾ 4 ಗೋಡೆಯ ಆಚೆಗೂ ಕೂಡ ಇವತ್ತು ಸಂಸ್ಕೃತ ಬರ್ತಾ ಇದೆ ಅನ್ನೋದಕ್ಕೆ ನಮ್ಮಲ್ಲಿನೇ ಒಬ್ಬರು ಬಂದಿದ್ದರು ಸಮಷ್ಟಿ ಅಂತೇಳಿ. ಅವರು ಸಂಸ್ಕೃತದಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೆ. ಇಲ್ಲಿ ಸಂಸ್ಕೃತ ಬೈಕರ್ಸ್ ಗ್ರೂಪ್ ಆಗಿದ್ದಾವೆ. ಪ್ರತಿ ಭಾನುವಾರ ಕಬ್ಬನ್ ಪಾರ್ಕಲ್ಲಿ ಹೋದಾಗ ಬೆಳಗ್ಗೆ ಸಂಸ್ಕೃತದಲ್ಲಿ ಅಲ್ಲಿ ಮಾತುಗಳಾಗ್ತವೆ. ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಆ್ಯಂಡ್ ರಿಲಿಜನ್ ಎಲ್ಲರೂ ಬಂದು ಸೇರುವಂಥ ಒಂದು ಪ್ರಕ್ರಿಯೆಗಳು ಶುರು ಆಗ್ತಾ ಇದ್ದಾವೆ. ಆದರೆ
ಅದೆಲ್ಲದೂ ಶುರು ಆಗೋದಕ್ಕೆ ಇಷ್ಟು ವರ್ಷ ಬೇಕಾಯ್ತಾ? ಸ್ವತಂತ್ರ ಸಿಕ್ಕು 75 ವರ್ಷಗಳು ಕಳೆದು ಹೋಗಬೇಕಾಯ್ತಾ ಅಂಥೇಳಿ? ಭಾರತವನ್ನು ಆಳಿದಂಥ, ಹಾಳು ಮಾಡಿದಂಥ ಬ್ರಿಟಿಷರ ಭಾಷೆಗಿರುವಂಥ ಮಹತ್ವ ಇದೇ ನೆಲದಲ್ಲಿ ಹುಟ್ಟಿ ಇದೇ ನೆಲದ ಸಂಸ್ಕೃತಿಯನ್ನು ವಿಶ್ವಕ್ಕೆ ಸಾರಿದಂಥ ಸಂಸ್ಕೃತಕ್ಕೆ ಯಾಕೆ ಇಲ್ಲದೆ ಹೋಯಿತು ಅಂತ? ಅದು ನಾವೇ ಅದಕ್ಕೆ ಕಾರಣ. ನಮ್ಮ 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 ಪರಿಮಿತಿಯಲ್ಲಿ ನಾವು ಬದುಕಿದ್ವು. ನಾವು ಅದನ್ನು ಬಚ್ಚಿಟ್ಟೆವು, ಅದನ್ನು ಮುಚ್ಚಿಟ್ಟೆವು, ಆಮೇಲೆ ಬಿಚ್ಚಿಟ್ಟೆವು. ನಮಗೆ ಒಂದು ಕಾಲದಲ್ಲಿ ಅದನ್ನು ಬಚ್ಚಿಟ್ಟಿದ್ರು, ಮುಚ್ಚಿಟ್ಟಿದ್ರು. ಅದು ಎಲ್ಲೂ ಕೂಡ ಹೊರಗಡೆ ಬರದೇ ಇರೋ ಹಾಗೆ ಕಾಲಕ್ರಮೇಣ 70 ವರ್ಷಗಳ ತರುವಾಯ ನಂತರದಲ್ಲಿ ಅದು ವಿಶ್ವವಿದ್ಯಾಲಯ ಆರಂಭ ಆದಾಗ, ನಮ್ಮ ಕಾಲೇಜುಗಳು ಪ್ರವರ್ಧಮಾನಕ್ಕೆ ಬಂದಾಗ ಅಲ್ಲಿದ್ದ ಯಾವುದನ್ನು ಬಚ್ಚಿಟ್ಟಿದ್ವೋ ಅದನ್ನು ಮುಚ್ಚಿಟ್ಟಿದ್ದನ್ನು ನಾವು ಬಿಚ್ಚಿಟ್ಟೆವು ಅಂತ ಹೇಳಿದ್ರೆ ಹೆಚ್ಚು ಉಚಿತ ಅನಿಸುತ್ತೆ ನಮಗೆ. ಹಾಗಾಗಿ ನಾವು ಈಗ ಸಂಸ್ಕೃತವನ್ನು, ಸಂಸ್ಕೃತ ಭಾಷೆಯನ್ನು, ಸಂಸ್ಕೃತ ಸಾಹಿತ್ಯವನ್ನು, ಸಂಸ್ಕೃತದಲ್ಲಿರುವ ಅನರ್ಘ್ಯವಾದಂಥ ಎಷ್ಟೋ ವಿಚಾರಗಳನ್ನು ನಾನು ಎರಡು ಕೋಶಗಳು ನಾನು ಅನುವಾದ ಮಾಡಿ ಅದನ್ನು ಟಿಪ್ಪಣಿ ಬರೆದು ಚಿತ್ರಸಹಿತ ಬಿಡುಗಡೆ ಅದನ್ನು ಲೋಕಾರ್ಪಣೆ ಆಗಿ 10 ವರ್ಷಗಳು ಕಳೆದವು. ಮೊದಲನೆಯದು ಅಭಿಷಿತ ಚಿಂತಾಮಣಿ ಅಥವಾ ಮಾನಸೋಲ್ಲಾಸ ಅಂತ 11ನೇ ಶತಮಾನದ 3ನೇ ಚಾಲುಕ್ಯ ಚಕ್ರವರ್ತಿ 3ನೇ ಸೋಮೇಶ್ವರನ ಒಂದು ವಿಶ್ವಕೋಶ. ನೀವು ಅದು ಓದಿದ್ರೆ ನಮ್ಮಲ್ಲಿ ಎಷ್ಟು ಬಗೆಯ ಬಹುಶಾಸ್ತ್ರೀಯವಾದ ಲೋಕೋಪಯೋಗದಂಥ ಅನೇಕ ಗ್ರಂಥಗಳು ಹೇಗಿದ್ವು ಅಂತ ನಮ್ಗೆ ಗೊತ್ತಾಗುತ್ತೆ. ನಮಗೆ ಒಂದು ಕಾಲಘಟ್ಟದಲ್ಲಿ ಇದು ವಿಕಾಸಶೀಲತೆ ಇತ್ತು. ಬ್ರಿಟಿಷರು ಬಂದ ಕಾಲದಲ್ಲಿ ಅವನ್ನೆಲ್ಲ ನಮ್ಮಲ್ಲಿದ್ದಂಥ ಎಲ್ಲ ಗುರುಕುಲಗಳು ನಾಶವಾದವು. ನಮ್ಮಲ್ಲಿದ್ದಂಥ ಸಂಸ್ಕೃತದ ಬಗ್ಗೆ ಒಂದು ಅವಜ್ಞೆಯನ್ನು ಶುರು ಮಾಡ್ಕೊಳ್ಳೋದಕ್ಕೆ ಮೆಕಾಲೆ ಪದ್ಧತಿಯಿಂದ ಶುರುವಾಗಿದ್ದ ಈ ಸಂತತಿ ಇದು ಡೆಡ್ ಲ್ಯಾಂಗ್ವೇಜ್ ಅಂತ ಹೇಳಿ 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 ಏನು ಮಾಡಿದೆ, ಅದನ್ನು ಹಿಂದಕ್ಕೆ ಸರಿಸಿದ್ರು. ತನ್ನ ಇಂಗ್ಲೀಷ್ ಭಾಷೆನ ಹೇರಿದ್ರು ಇದ್ರ ಮೇಲೆ. ಇಂಗ್ಲೀಷ್ ಭಾಷೆಯನ್ನು ಹೇರ್ತಾ ಏನಾಯಿತು, ಎಲಿಮೆಂಟ್ರಿ ಶಾಲೆಗಳು, ನಂತರದಲ್ಲಿ ಇಂಗ್ಲೀಷನ್ನು ಕ್ರೈಸ್ತ ಮಿಷನರಿಗಳ ಶಾಲೆಗಳು ಆರಂಭ ಆದವು. ಸಂಸ್ಕೃತಕ್ಕಿದ್ದ ಪ್ರಾಧಾನ್ಯತೆ, ಸಂಸ್ಕೃತ ಎಲ್ಲ ಗುರುಕುಲಗಳಲ್ಲಿದ್ದಿತ್ತು, ಅದು ಸಾರ್ವಜನಿಕ ಬರೋಕ್ಕಾಗಲಿಲ್ಲ. ಹಾಗೆ ನೋಡೋದಾದರೆ 80 ಈಗ 20ರ ದಶಕ ಈಗ 20ನೇ ಶತಮಾನ ಈಗ 2000 ವರ್ಷಗಳಿಂದ ಸ್ವಲ್ಪ ಹೆಚ್ಚು ಇದರ ಬಗ್ಗೆ ಅವೇರ್ನೆಸ್ ಶುರು ಮಾಡ್ಕೊಳ್ಳೋಕ್ಕಾಯಿತು ಅಂತ ಅನ್ಸುತ್ತೆ ನನಗೆ. ಯಾಕೆಂದರೆ ಕರ್ನಾಟಕ ಮಾತ್ರ ಅಲ್ಲ, ಆಂಧ್ರ, ತಮಿಳುನಾಡು, ಕೇರಳ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಸಂಸ್ಕೃತಕ್ಕೆ ಒಂದು ಇದರಲ್ಲಿ ವಿಶೇಷವಾದ ಪಾತ್ರ ವಹಿಸಿದ್ದು ಸಂಸ್ಕೃತ ಭಾರತಿ. ಅಕ್ಷರಮ್ಯನ ಸಂಸ್ಕೃತ ಭಾರತಿ ಮನೆಗಳಲ್ಲೂ ಸಂಸ್ಕೃತವನ್ನು, ಗ್ರಾಮಗಳಲ್ಲೂ ಕೂಡ ಸಂಸ್ಕೃತ ಮನೆಗಳನ್ನು ಸಂಸ್ಕೃತ ಗೃಹ ಅಂತಲೇ ಕರೆದರು. ಮತ್ತು ಈಗ ನಮಗೆ ಗೊತ್ತಿರೋ ಹಾಗೆ ಶಿವಮೊಗ್ಗದ ಹತ್ತಿರ ಇರುವ ಮತ್ತೂರು ಗ್ರಾಮ ಏನಿದೆಯೋ ಅದು ಸಂಸ್ಕೃತ ಗ್ರಾಮವೇ. ಹೀಗೆ ಸಂಸ್ಕೃತಕ್ಕೆ ಸಮುದಾಯ ಕೇಂದ್ರಿತ ಬಂದಾಗ, ಯಾವುದು ಕುಟುಂಬ ಕೇಂದ್ರಿತವಾಗಿತ್ತೋ ಕುಟುಂಬ ಕೇಂದ್ರಿತವಾದ ಈ ಸಂಸ್ಕೃತವನ್ನು ಸಮುದಾಯ ಕೇಂದ್ರಿತ ಮಾಡಿದಾಗ ಆಗೋದಕ್ಕೆ ಆದ ಮೇಲೆ ಈ ಕಳೆದ ಒಂದು 20-25 ವರ್ಷದ ಅವಧಿಯಲ್ಲಿ ಸಂಸ್ಕೃತಕ್ಕೆ ಒಂದು ವಿಶಿಷ್ಟವಾದಂಥ ಒಂದು ದಾರಿ ನಿರ್ಮಾಣ ಆಗಿದೆ ಅಂತ ನಾನು ತಿಳ್ಕೊಳ್ತೀನಿ. ಇವನ್ ಸ್ವತಂತ್ರ ಸಿಕ್ಕಾಗಲೂ ಕೂಡ ಕೆಲವೊಂದು ಕಡೆ ಪ್ರಾಮಿನೆಂಟ್ ವಾಯ್ಸ್ಗಳು ಕೂಡ ಕೇಳಿ ಬಂದಿದ್ದಂದರೆ ಸಂಸ್ಕೃತವನ್ನೇ ರಾಷ್ಟ್ರಭಾಷೆಯನ್ನಾಗಿ ಮಾಡಬೇಕು ಅಂಥೇಳಿ. ಆದರೆ ಆ ಸಂದರ್ಭದಲ್ಲೂ ಸಾಧ್ಯ ಆಗೋದಿಲ್ಲ. ಬದಲಾಗಿ ಹಿಂದಿಯನ್ನು ಒಂದು ಆಡಳಿತ ಭಾಷೆಯನ್ನಾಗಿ ಇಟ್ಕೊಳ್ತಾರೆ. ಈಗ ಅದನ್ನು ಹಿಂದಿಯನ್ನೇ ರಾಷ್ಟ್ರಭಾಷೆ ಅಂತ ಹೇಳ್ಕೊಳ್ತಾ ಇದ್ದಾರೆ. ಬಟ್ ಅದು ಸರ್ವವಿದಿತವಾಗಿ ಕೂಡ ಅದು ಯಾವುದೇ ರಾಷ್ಟ್ರಭಾಷೆ ಇವತ್ತು ಭಾರತದಲ್ಲಿಲ್ಲ. ಎಲ್ಲವೂ ಅಧಿಕೃತವಾದಂಥ ಭಾಷೆಗಳಿದ್ದಾವೆ, ಎಲ್ಲವೂ ರಾಷ್ಟ್ರಭಾಷೆಗಳೇ. ಹಾಗಾಗಿ ಅಂಥ ಒಂದು ಭಾಷೆ ಪ್ರಾಧಾನ್ಯತೆ ಸರ್ಕಾರದ ಮಟ್ಟದಲ್ಲೂ ಕೂಡ ಸಿಗಲಿಲ್ವಾ? ಅದಕ್ಕೆ ಸಿಗಬೇಕಾದಂಥ ಗೌರವ ಅದನ್ನು ಒಂದು ಕಾಲದಲ್ಲಿ ಹಿಂದಿ ಮೇಲಿದ್ದಂಥ ಇದು ರಾಜಕೀಯವಾದಂಥ ರಾಜಕೀಯ ಪ್ರೇರಿತವಾದ್ದೇ ಹೊರತು ಸಾಂಸ್ಕೃತಿಕ ಪ್ರೇರಿತವಾದ ಸಂಗತಿ ಅಲ್ಲ ಅದು. ಹಾಗೆ ನೋಡೋದಾದರೆ ರಾಷ್ಟ್ರಭಾಷೆಯಾಗಿ ಸಂಸ್ಕೃತ ಇರಬೇಕಾಗಿತ್ತು. ಈ ವಿಷಯದಲ್ಲಿ ನೇರವಾಗಿ ಅಂಬೇಡ್ಕರ್ ಕೂಡ 1-2-3 ಕಡೆ ಈ ಸಂಗತಿಗಳು ಹೇಳಿದರು. ನಮ್ಮ ದೇಶಕ್ಕೆ ರಾಷ್ಟ್ರಭಾಷೆ ಆಗೋದಾದರೆ ಅದು ಸಂಸ್ಕೃತವೇ ಅಂತ ಹೇಳಿ. ಅವರು ಹುಟ್ಟಿದ್ದು ಮರಾಠಿನಲ್ಲಿ, ಬೆಳೆದಿದ್ದು ಇಂಗ್ಲೀಷ್ನಲ್ಲಿ, ಹಿಂದಿ ಅವ್ರಿಗೆ ಬರ್ತಿತ್ತು. ಆದರೆ ಸಂಸ್ಕೃತ ಇದೆಯಲ್ಲ, ಈ ಸಂಸ್ಕೃತವೇ ಉಳಿದ ಎಲ್ಲ ರಾಜ್ಯ ಭಾಷೆಗಳಿಗೆ ಒಂದು ಜ್ಞಾನ ಭಾಷೆಯಾಗಿ ನಿಂತಿದ್ದದು. ಯಾಕೆಂದರೆ ಉಳಿದವೆಲ್ಲ ಲೋಕೋಪಯೋಗಿ ಭಾಷೆ, ಆದರೆ ಸಂಸ್ಕೃತ ಜ್ಞಾನೋಪಯೋಗಿ ಭಾಷೆ ಅಲ್ಲ. ಸೊ ಜ್ಞಾನೋಪಯೋಗಿದ ಭಾಷೆಯನ್ನು ಇವರೆಲ್ಲ ತಗೊಳ್ತಾ ಇದ್ರು. ಅದು ಪ್ರಾಕೃತ ಇರ್ಬೋದು, ಪಾಲಿ ಇರ್ಬೋದು, ತಮಿಳು ಇರ್ಬೋದು, ತೆಲುಗಿರ್ಬೋದು, ನೀವು ಯಾವುದೇ ಭಾಷೆ ತಗೊಳ್ಳಿ, ಎಲ್ಲ ಭಾಷೆಗಳ ಮೂಲವಾದಂಥ ಒಂದು ತಾಯಿಬೇರು ಅಂದರೆ ವಿಷಯ ವಸ್ತುಗಳ ಮೂಲಕ ತಾಯಿಬೇರು ಅಂದರೆ ಅದು ಸಂಸ್ಕೃತವೇ. ಆ ದೃಷ್ಟಿಯಿಂದ ಇದ್ದದ್ದನ್ನು ಒಂದು ರಾಜಕೀಯ ಕಾರಣದಿಂದಾಗಿ ಅದು ಒಂದು ವೋಟ್ ಅಂತ ಕೇಳಿದ್ದೀನಿ. ರಾಷ್ಟ್ರಪತಿಗಳ ಒಂದು ವೋಟ್ನಿಂದಾಗಿ ಅದು ನಮ್ಮ ರಾಷ್ಟ್ರಭಾಷೆ ಆಗೋದು ತಪ್ಪೋಯ್ತು ಅಂತ ಕೇಳಿದ್ದೀನಿ ನಾನು ಅದನ್ನು.
ನೋಡಿ, ಹೀಗಾಗಿ ನಮ್ಗೆ ಅದೇ ಅನ್ನಿಸ್ತಾ ಇರೋದು, ಇದು ಹಿಂಗೆ ಇರ್ತಕ್ಕಂಥ ಒಳ್ಳೆಯ ವಿಚಾರಗಳನ್ನು ಹೊರಗಡೆ ತರೋದಕ್ಕೆ ಇವತ್ತು ಎಷ್ಟೋ ಸಮಸ್ಯೆಗಳಿದ್ದಾವೆ. ಇವತ್ತು ಪ್ರತಿಯೊಂದು ಕಡೆಯಿಂದ ಅನುಭವಿಸ್ತಾ ಇದ್ದಾಗ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಇವತ್ತು ಎಷ್ಟೋ ದೇವಸ್ಥಾನಗಳಲ್ಲಿ ಅಲ್ಲಿ ಯಾವುದೋ ನಮ್ಮ ಮುಜರಾಯಿ ಇಲಾಖೆ ದೇವಸ್ಥಾನಗಳಲ್ಲಿ ಎಷ್ಟೋ ಜನ ಪೂಜಾರಿಗಳಿಗೆ 100, 150, 200 ರೂಪಾಯಿ, 50 ರೂಪಾಯಿಯಷ್ಟು ಗೌರವಧನ ಸಿಗ್ತಾ ಇದೆ. ಒಂದು ಕಡೆ ಶಿಕ್ಷಣದ ಸಮಸ್ಯೆ ಇದೆ, ಮತ್ತೊಂದು ಕಡೆಯಿಂದ ಈ ರೀತಿಯಾಗಿ ಇರುವಂಥ ಜ್ಞಾನವನ್ನು ಜನಮಾನಸಕ್ಕೆ ಮುಟ್ಟಿಸುವಂಥ ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಆ್ಯಂಡ್ ರಿಲಿಜನ್ ಅದನ್ನು ಜನಮಾನಸಕ್ಕೆ ಮುಟ್ಟುವಂಥ ಪ್ರಯತ್ನ ಸರ್ಕಾರದ ಮಟ್ಟದಲ್ಲಿ ಆಗ್ತಾ ಇಲ್ಲ ಅಂದರೂ ಕೂಡ ಮಠಮಾನ್ಯಗಳು ಸಾಕಷ್ಟು ಮಾಡ್ಬೋದು. ಇಂಥ ಒಂದು ಉಪಯೋಗಕಾರಿಯಾದಂಥ ಕೆಲಸದಲ್ಲಿ ತಮ್ಮ ಎನರ್ಜಿಯನ್ನು ಕೇಂದ್ರೀಕರಿಸದೆ ಇನ್ನೂ ಕೂಡ ನಂದೇ ಶ್ರೇಷ್ಠ, ನನ್ನ ಮತ, ನನ್ನ ದರ್ಶನ ಅಂತ ಆ ಹೊಡೆದಾಟವೇ ಮುಂದುವರಿತಾ ಇದ್ದಾಗ ನಿಜಕ್ಕೂ ಕೂಡ ಮತ್ತೆ ಅನಿಸುತ್ತೆ ಬನ್ನಂಜೆ ಗೋವಿಂದಾಚಾರ್ಯ ಇರಬೇಕಿತ್ತು ಅಂಥೇಳಿ. ಖಂಡಿತ ಅದನ್ನು ನಾನು 100ಕ್ಕೆ 100 ಒಪ್ಕೊಳ್ತೇನೆ ನಾನು. ಏಕೆಂದರೆ ಸಂಮರ್ಶಿನಃ ಅಂತ ಅನ್ನೋದೊಂದು ಮಾತು ಭಗವದ್ಗೀತೆಯಲ್ಲಿದೆ. ಸರ್ವತ್ರ ಸಂಮರ್ಶಿನಃ ಅಂದರೆ ನೀವು ಎಲ್ಲ ನೋಡಿದ್ರೂ ಅಲ್ಲೆಲ್ಲವೂ ಕೂಡ ಒಂದು ಐಕ್ಯ ರೂಪವಾಗಿ ನೋಡ್ತಕ್ಕಂಥ ಒಂದು ಉದಾರತೆ ಅದು. ಒಂದು ಸಂಸ್ಕೃತದಲ್ಲಿ ಒಂದು ಮಾತಿದೆ, ಏನು ಅಂದರೆ ನೀನು ಮಾಹ್ರಸ್ವಂ ದೀರ್ಘಂ ಪಶ್ಯತ ಮಾಹ್ರಸ್ವಂ ಅಂತ ಒಂದು ಮಾತಿದೆ. ನೀನು ದೀರ್ಘಂ ಪಶ್ಯತ, ನೀನು ನೋಡಬೇಕಾದ್ರೆ ಸಾಕಷ್ಟು ನೀನು ಉದಾರವಾಗಿ ದೂರದ ಆಲೋಚನೆಯನ್ನು ಇಟ್ಕೊಂಡು, ದುರಾಲೋಚನೆ ಅಲ್ಲ, ದೂರದ ಆಲೋಚನೆ ಇಟ್ಕೊಂಡು ನೀನು ನೋಡೋದು. ಮಾಹ್ರಸ್ವಂ ಅದನ್ನು ಕಡಿಮೆ ಮಾಡಬೇಡ ಅಂತ. ದೂರಂ ಪಶ್ಯತ ಮಾಹ್ರಸ್ವಂ. ನಮ್ಮ ಇವತ್ತಿನ ಈ ಶತಮಾನಕ್ಕೆ ಇವತ್ತಿನ ಎಲ್ಲ ದೃಷ್ಟಿಯಿಂದನೂ ಹೇಳೋದಾದರೆ ನಾವು ಯಾವುದನ್ನು ಕಡಿಮೆಗೊಳಿಸಿ ನೋಡ್ತಾ ಇದ್ದೀವೋ, ಈ ಕಡಿಮೆಗೊಳಿಸೋದು ಇದೆಯಲ್ಲ, ಹ್ರಸ್ವಗೊಳಿಸೋದು, ಚಿಕ್ಕದನ್ನಾಗಿ ಮಾಡೋದು, ನಾವು ಚಿಕ್ಕದವರಾಗಿಬಿಡೋದು. ಆ ಚಿಕ್ಕದನ್ನು ಮಾಡ್ದೇನೆ ಅದನ್ನು ದೊಡ್ಡದನ್ನಾಗಿ ನೋಡಿ ದೀರ್ಘವಾಗಿ ನೋಡಬೇಕು ಅಂತ. ಏಕೆಂದರೆ ನಮ್ಮ ಯಾವುದೇ ಯೋಜನೆಗಳು ಕೂಡ ಅಲ್ಪಕಾಲಿಕವಾಗಿರ್ಕೊಡೋದು, ಅದು ದೀರ್ಘಕಾಲಿಕವಾಗಿರಬೇಕು, ಸಾರ್ವಕಾಲಿಕವಾಗಬೇಕು. ಯಾವಾಗ ಸಾರ್ವಕಾಲಿಕ ಆಗಬೇಕು ಅಂತ ಬರುತ್ತೋ ಆವಾಗ ಈ ಸಂಸ್ಕೃತಿಗೆ ಒಂದು ವೈಶಾಲ್ಯತೆ ಅನ್ನೋದು ಬರೋಕ್ಕೆ ಸಾಧ್ಯ ಆಗುತ್ತೆ. ಕೇವಲ ರಾಜಕಾರಣವನ್ನು ಒಪ್ಪಿಕೊಂಡು ಅಥವಾ ರಾಜಕೀಯದ ಕಾರಣದಿಂದಲೇ ಒಂದು ಭಾಷೆಯಾಗಲಿ, ಭಾಷೆಯೊಳಗಿರುವ ಸಂಸ್ಕೃತಿ ಆಗಲಿ ಅದು ಯಾವುದೂ ಕೂಡ ಬೆಳೆಯಲ್ಲ. ಅದಕ್ಕೆಲ್ಲ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಇದೊಂದು ಭಾವನೆ ಅನ್ನೋದು ಬೆಳಿಬೇಕು. ಈ ಭಾವನೆ ಬೆಳೆಸೋ ದೃಷ್ಟಿಯಿಂದ ಅಕ್ಷರಮೇನ ಸಂಸ್ಕೃತ ಭಾರತಿ, ಸಂಸ್ಕಾರ ಭಾರತಿ, ಸಂಸ್ಕೃತ ಭಾರತಿ ಇವೆಲ್ಲವೂ ಕೂಡ ಬೇರೆ ಬೇರೆ ಆಯಾ ಸಂಸ್ಥೆಗಳು ಈ ವಿಷಯದಲ್ಲಿ ತುಂಬ ಹೆಚ್ಚು ಜಾಗ್ರತೆಯನ್ನು ವಹಿಸಿವೆ. ಆಮೇಲೆ ಇಷ್ಟು ಮಾತ್ರ ಅಲ್ಲ, ಅನೇಕ ಮಠಗಳು ಈಗ ಪೇಜಾವರ್ಷಿಗಳಿರೋ ಕಾಲದಲ್ಲಿ ಪೇಜಾವರ್ಷಿಗಳು ಈ ಸಂಸ್ಕೃತನ ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ಅವ್ರು ಮಾಡಿದ ಪ್ರೋತ್ಸಾಹ ಕೊಟ್ಟಿದ್ದನ್ನು ನಾವು ಕಡಿಮೆ ಏನಲ್ಲ. ಅಥವಾ ಆದಿಚುಂಚನಗಿರಿ ಮಠದ ಭಾರಗಾನಂದ ಸ್ವಾಮಿಗಳಾಗ್ಬೋದು, ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮಿಗಳು 120 ವರ್ಷಗಳ ಕಾಲ ಅವರು 10,000 ಜನ ವಿದ್ಯಾರ್ಥಿಗಳು, ನನಗೆ ಗೊತ್ತಿರೋ ಹಾಗೆ 5-6 ಸಾವಿರ ಜನ ವಿದ್ಯಾರ್ಥಿಗಳು ಅಲ್ಲಿ ಸಂಸ್ಕೃತವನ್ನು ಕಲಿತಿದ್ರು. ಇರೆಸ್ಪೆಕ್ಟಿವ್ ಆಗಿ ಯಾವುದೇ ಜಾತಿ, ಧರ್ಮ ಇತ್ಯಾದಿಗಳು, ಮತ ಇತ್ಯಾದಿ ಏನು ಇಟ್ಕೊಳ್ದಾನೆ ಪ್ರತಿಯೊಬ್ಬರೂ ಸಂಸ್ಕೃತವನ್ನು ಕಲಿಯುವಂಥ ಒಂದು ವ್ಯವಸ್ಥೆ ಎಲ್ಲ ಮಠಮಾನ್ಯಗಳಲ್ಲಿತ್ತು. ಅದು ವಿಶೇಷವಾಗಿ ಸಿದ್ಧಗಂಗಾ ಮಠ, ಸುತ್ತೂರು ಮಠ, ನಾವು ಇದನ್ನೇ ಗದಗಿನ ಮಠದಲ್ಲೂ ಕಾಣ್ತೀವಿ ನಾವು. ಅಂದರೆ ಕರ್ನಾಟಕದ ವೀರಶೈವ ಮಠಗಳಲ್ಲಿ ಸಂಸ್ಕೃತಕ್ಕೊಂದು ಪ್ರಾಧಾನ್ಯ ಇತ್ತು. ಕಾಲಕ್ರಮೇಣ ಅದು ಈಗ ಇಳಿಮುಖಾಗುವ ಸ್ಥಿತಿಯಲ್ಲಿದೆ. ಅದೇ ರೀತಿಯಲ್ಲಿ ಅನೇಕ ಸಂಘ ಸಂಸ್ಥೆಗಳು ಕೂಡ ಇದಕ್ಕೆ ಬೇಕಾದಷ್ಟು ಉದಾರವಾಗಿವೆ. ಈಗ ಕೇಂದ್ರ ಸರ್ಕಾರ ಒಂದು ಅಷ್ಟಾದಶಿ ಅಂತ ಒಂದು ಯೋಜನೆ ತಂದಿದೆ. ಜೊತೆಗೆ ಸಂಸ್ಕೃತದಲ್ಲಿ ಎಲ್ಲೆಲ್ಲಿ ನಡೀತಾ ಇರುತ್ತೋ ಆ ಸಂಸ್ಕೃತದ ಅಧ್ಯಯನಕ್ಕೆ ಅಲ್ಲಿ ಶಿಕ್ಷಕರ ನೇಮಕಾತಿ ಮಾಡೋದು, ಆ ಶಿಕ್ಷಕರಿಗೆ ವಾರ್ಷಿಕ ಸಂಬಳ ಎಷ್ಟಿದೆ ಸಂಬಳ ಕೊಡೋದು, ಈ ಕೆಲಸಗಳೆಲ್ಲ ಈಗ ಕೇಂದ್ರ ಸರ್ಕಾರ ಅದನ್ನು ತೊಗೊಂಡು ಮಾಡ್ತಾಯಿದೆ. ಸೆಂಟ್ರಲ್ ಸಂಸ್ಕೃತ್ ಯೂನಿವರ್ಸಿಟಿ ಅಂತ ಏನು ಹೇಳ್ತೀವೋ, ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯ ಸಂಸ್ಕೃತಕ್ಕೆ, ಪಾಲಿಗೆ ಮತ್ತು ಪ್ರಾಕೃತಕ್ಕೆ, ಅದು ಇವೆಲ್ಲ 3 ಓಲ್ಡೆಸ್ಟ್ ಲ್ಯಾಂಗ್ವೇಜು, ಇವುಗಳನ್ನು ವಿಸ್ತರಣೆಗೊಳಿಸ್ಕೊಳ್ಳೋಕ್ಕಾಗಿ ಅನೇಕ ಬಗೆಯ ಯೋಜನೆಗಳನ್ನು ಹಾಕ್ಕೊಂಡು ಇದಕ್ಕೆ ಕೋಟ್ಯಾಂತರ ರೂಪಾಯಿಗಳು ಈಗ ಕೊಡ್ತಾ ಇರುವ ಕಾಲಘಟ್ಟದಲ್ಲಿದೆ. ಈಗ ಆ ರೀತಿಯಿಂದ ಹಿನ್ನೆಲೆ ನೋಡೋದಾದರೆ ಕರ್ನಾಟಕ, ತಮಿಳುನಾಡು ಇದನ್ನೆಲ್ಲ ಈಗ ಸಂಸ್ಕೃತಕ್ಕೆ ಒಂದು ಹೆಚ್ಚು ಉದಾರತೆ, ಒಂದು ಹೆಚ್ಚು ವಿಸ್ತೃತತೆ ಬಂದಿದೆ, ವ್ಯಾಪಕತೆ ಬಂದಿದೆ, ಒಂದು ಸಬಲೀಕರಣ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ.
ಆಮೇಲೆ ಇವತ್ತು ಸರ್ಕಾರ ಎಷ್ಟೇ ಪ್ರೋತ್ಸಾಹವನ್ನು ಕೊಡ್ತಾ ಇದ್ರೂ ಸಹಿತವಾಗಿ ಪಾಲಕರಿಗೆ ಅಥವಾ ಪೋಷಕರಿಗೆ ತಮ್ಮ ಮಕ್ಕಳನ್ನು ಯಾವ ಶಾಲೆ ಕಳಿಸ್ಬೇಕು, ಏನು ಭಾಷೆಯಲ್ಲಿ ಕಲಿಸ್ಬೇಕು ಅನ್ನೋದಕ್ಕೆ ತಮ್ಮದೇ ಆದಂಥ ಸಾಕಷ್ಟು ಕಾರಣಗಳಿರ್ತವೆ. ಉದಾಹರಣೆಗೆ ನಾನೇನೋ ಸರಿಯಾಗಿ ಇಂಗ್ಲೀಷ್ ಮೀಡಿಯಮಲ್ಲಿ ಕಲಿಸಿದ್ದೆ, ಆದರೆ ಅವ್ನು ನಾಳೆ ಇಂಜಿನಿಯರ್ ಆಗ್ತಾನೆ, ಡಾಕ್ಟರ್ ಆಗ್ತಾನೆ ಗೊತ್ತಿಲ್ಲ, ಅಥವಾ ಅವನು ಪತ್ರಕರ್ತ ಆಗ್ತಾನೆ, ಇನ್ನೊಬ್ಬ ಆಗ್ತಾನೆ. ಆದರೆ ಅವ್ನು ಇಂಗ್ಲೀಷ್ ಕಲ್ತ್ರೆ ಅವನ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಚೆನ್ನಾಗಿರುತ್ತೆ, ಅವನಿಗೆ ಅವಕಾಶಗಳು ದೇಶ ವಿದೇಶದಲ್ಲಾದರೂ ದೊರಕ್ತವೆ ಅಂತಿರುತ್ತೆ. ಅದೇ ರೀತಿಯಾಗಿ ಸಂಸ್ಕೃತ ಕಲ್ತ್ರೆ ಏನು ಸಿಗುತ್ತೆ, ಹೇಗೆ ಹೊಟ್ಟೆ ತುಂಬುತ್ತೆ, ಭವಿಷ್ಯ ಹೇಗೆ ಗಟ್ಟಿಯಾಗುತ್ತೆ ಅನ್ನೋಂಥ ಪ್ರಶ್ನೆಗಳಿರ್ತವೆ. ಹಾಗಿದ್ರೆ ಅಷ್ಟು ಅವಕಾಶಗಳು ಇದಾವ? ಖಂಡಿತ ಇದೆ. ಯಾಕೆಂದರೆ ನಿಮಗೆ ಸಂಸ್ಕೃತವನ್ನು ಕಲ್ತ್ಕೊಂಡ್ರೆ ನೀವು ಸಂಸ್ಕೃತ ನೀವು ಅಭ್ಯಾಸ ಮಾಡಿ, ಅಥವಾ ನೀವೇನು ಪ್ರಾಥಮಿಕ, ಮಾಧ್ಯಮಿಕ, ಪ್ರೌಢ ಮತ್ತು ಕಾಲೇಜು ಇವುಗಳಲ್ಲಿ ನೀವು ಬಿ ಎ ಓದೋರು, ಈಗ ಬಿ ಎ ನೀವು ಸಾಮಾನ್ಯವಾಗಿ ಬಿ ಎ ಅವನು ಬಿ ಎ, ಬಿ ಎಸ್ ಸಿ, ಬಿ ಕಾಮ್, ಬಿ ಬಿ ಎಮ್ ಮಾಡ್ತಕ್ಕಂಥವನು ಯಾವ ಉದ್ಯೋಗಕ್ಕೆ ಹೋಗ್ಬೋದು, ಇದನ್ನು ಬಿ ಎ ಸಂಸ್ಕೃತ ಮಾಡೋದು ಅನ್ನೋದೇ ಉದ್ಯೋಗಕ್ಕೆ ಹೋಗ್ಬೋದು ಅವನು. ಯಾಕೆಂದರೆ ನಿಮಗೆ ಕೆ ಪಿ ಸಿ ನಿಯಮಗಳಲ್ಲಿ ಇದಕ್ಕೂ ಅವಕಾಶ ಇದೆ. ಈಗ ಅವನೇನೀಗ ಅವನು ಬಿ ಎ ಸಂಸ್ಕೃತ ಮಾಡಿದೆ, ಎಮ್ ಎ ಸಂಸ್ಕೃತ ಮಾಡಿದೆ, ನನಗೇನು ಉದ್ಯೋಗ ಇಲ್ಲ ಅಂತ ಅನ್ನೋದಕ್ಕೆ ದಾರಿಯೇ ಇಲ್ಲ. ನಿಮಗೆ ಉದ್ಯೋಗಕ್ಕೆ ಬೇಕಾದಷ್ಟು ಅವಕಾಶಗಳಿವೆ ಈಗ ಇದರೊಳಗೆ. ಮತ್ತು ಜೊತೆಗೆ ಅವನು ಇಂಗ್ಲೀಷು ಮತ್ತು ಸ್ವಲ್ಪ ಮಟ್ಟಿಗೆ ಅವನಿಗೆ ಕಂಪ್ಯೂಟರ್ನ ಅನುಭವ ಬಂತು ಅಂತ ಹೇಳಿದ್ರೆ ಬೇಕಾದಷ್ಟು ಸಂಶೋಧನೆಗಳಿಗೆ ಅವಕಾಶ ಇದೆ. ಈಗ ಇಡೀ ದೇಶದಾದ್ಯಂತ ನನಗೆ ಗೊತ್ತಿರೋ ಹಾಗೆ 1800 ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ, ಬೇರೆ ಬೇರೆ ವಿದ್ಯಾಲಯಗಳಲ್ಲಿ, ಇಡೀ ವಿಶ್ವವನ್ನು ಹೇಳೋದು, ಸಂಸ್ಕೃತವನ್ನು ಸಂಶೋಧನೆಯಾಗಿ ತಗೊಂಡಿದ್ದಾರೆ. ಎಲ್ಲಿ ಈಗ ನಮ್ಮಲ್ಲಿ ಸಂಶೋಧನೆಗೆ ಕಡಿಮೆ ಇದೆ. ಈಗ ನಮ್ಮಲ್ಲಿ ಸಂಶೋಧನೆ ಮಾಡ್ತಿರುವ ಜನ ತುಂಬ ಕಡಿಮೆ ಇದ್ದಾರೆ. ಹಾಗೆ ನೋಡೋದಾದರೆ ಹೊರದೇಶಗಳಲ್ಲಿ ಈ ಭರ್ತೃಹರಿಯ ಅವನ ವಾಕ್ಯಪದಿಯ ಕುರಿತು ಅಧ್ಯಯನ ನಡೀತಾ ಇದೆ. ಅಂದರೆ ಈ ಭಾಷೆಯ ಸೂಕ್ಷ್ಮವಾದಂಥ ಫಿಲಾಸಫಿ ಆಫ್ ಲ್ಯಾಂಗ್ವೇಜ್ ಅಂತ ನಾವೇನು ಹೇಳ್ತೀವೋ, ತತ್ವಶಾಸ್ತ್ರದ ಭಾಷೆಯನ್ನು ಅಲ್ಲಿ ಅಧ್ಯಯನ ಆಗ್ತಾಯಿದೆ. ಮೀಮಾಂಸೆ ಶಾಸ್ತ್ರದ ಮುಖ್ಯ ಪ್ರಮೇಯಗಳು ಅಧ್ಯಯನ ಆಗ್ತಾ ಇದ್ದಾವೆ. ಅವರೆಲ್ಲ ಅಧ್ಯಯನ ಮಾಡಿ ವಿಜ್ಞಾನ ಜೊತೆಗೆ ಅದನ್ನು ಸಂಬಂಧೀಕರಣ ಮಾಡ್ತಾ ಇದ್ದಾರೆ. ಯಾವುದನ್ನು ನಮ್ಮಲ್ಲಿ ಖಗೋಳ ವಿಜ್ಞಾನ ಇತ್ತು ಅಂದ್ಕೊಳ್ಳಿ, ನಮ್ಮಲ್ಲಿ ಖಗೋಳ ವಿಜ್ಞಾನ ಇತ್ತು, ಜ್ಯೋತಿಷಶಾಸ್ತ್ರ ಇದೆ. ಆ ಜ್ಯೋತಿಷಶಾಸ್ತ್ರ, ಅಸ್ಟ್ರಾನಮಿ ಮತ್ತು ಅಸ್ಟ್ರಾಲಜಿ ಈ ಎರಡರ ನಡುವಣ ಸಂಬಂಧಗಳು ತುಂಬ ಹತ್ತಿರ ಸಂಬಂಧಗಳು ಅನ್ನೋದನ್ನು ಈಗ ಪರಿಗಣಿಸಿ ಅಧ್ಯಯನಗಳು ನಡೀತಾ ಇದ್ದಾವೆ. ನಮ್ಮ ಮೊದಲಾದರೆ ಯಾವುದೋ ಜ್ಯೋತಿಷಶಾಸ್ತ್ರ ಬಿಡ ಯಾವುದೊಂದು ಏನೋ ಹೇಳ್ತಾರೆ ಅಂತ, ಆದರೆ ಅದು ಒಂದು ವೈಜ್ಞಾನಿಕವಾದಂಥ ಜಾಗಕ್ಕೆ ಹೋಗ್ತಾ ಇದೆ ಅನ್ನೋದನ್ನು ನಾವೀಗ ಕಂಡಿರೋ ಹೊತ್ತಿನಲ್ಲಿ ನಾವು ಈ ದೃಷ್ಟಿಯಿಂದ ನಾವು ನಮ್ಮನ್ನು ವಿಸ್ತಾರ ಮಾಡ್ಕೊಳ್ಬೇಕಾದ ಅಗತ್ಯ ಇದೆ ಅಂತ. ನಾವು ಅದನ್ನು ಸಣ್ಣದಾಗಿ ಮಾಡ್ಕೊಳ್ಬೇಕಾದ ಅಗತ್ಯ ಇಲ್ಲ. ಏಕೆಂದರೆ ಸಂಸ್ಕೃತಕ್ಕೆ ವೈಶಾಲ್ಯತೆಯನ್ನು ಅವನ ಕಲಿಕೆ ಆಧಾರದ ಮೇಲೆ ಇವತ್ತು ನೋಡಿ, ಉದಾಹರಣೆಗೆ ಈಗ ಉತ್ತರ ಭಾರತದ ಬೇರೆ ಬೇರೆ ಭಾಗಗಳಲ್ಲಿರುವ ವಿದ್ಯಾಲಯಗಳಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ ಹೆಚ್ಚು ಜನ ಇರೋದು ಯಾರು ಅಂತಂದರೆ ಕರ್ನಾಟಕದವರು. ಕರ್ನಾಟಕದಲ್ಲಿ ಸಂಸ್ಕೃತ ಕಲ್ತಿರೋರು ಯಾರಿದ್ದಾರೋ ಅವರೆಲ್ಲ ಅಧ್ಯಾಪಕರಾಗಿದ್ದಾರೆ, ಸಂಶೋಧಕರಾಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇಲ್ಲಿಂದ ಹೊರದೇಶಗಳಿಗೆ ಹೋಗಿ ಅಲ್ಲೂ ಕೂಡ ಅವರು ಸಂಸ್ಕೃತದ ಸಂಗೋಪನೆಯಲ್ಲಿ ಅವರು ನಿರತರಾಗಿದ್ದಾರೆ. ಅದೇ ಸಂಸ್ಕೃತವನ್ನು ಕಲ್ತರೆ ನನಗೇನು ಕೆಲಸವೇ ಇಲ್ಲ ಅನ್ನೋದೇನು ಬೇಕಾಗಿಲ್ಲ. ಸಂಸ್ಕೃತ ಕಲ್ತರೆ ನೀನು ಸ್ವದೇಶದಲ್ಲೂ ಇರ್ಬೋದು, ಸ್ವರಾಜ್ಯದಲ್ಲೂ ಇರ್ಬೋದು, ಪರರಾಜ್ಯದಲ್ಲೂ ಕೆಲಸ ಮಾಡೋಕ್ಕೆ ಅವಕಾಶಗಳಿವೆ. ಆದರೆ ಪ್ರತಿಭೆ ಅನ್ನೋದು ಇದೆಯಲ್ಲ, ಆ ಪ್ರತಿಭೆ ಅಂದರೆ ಎಲ್ಲಿ ಬೇಕಾದ್ರೂ ಬೆಳಗ್ಬೋದು. ಪ್ರತಿಭೆಯೇ ಇಲ್ಲದೆ ಇದ್ದರೆ ನೀವು ಬೆಳಗೋದಕ್ಕೆ ಸಾಧ್ಯತೆ ಇರುತ್ತೆ. ಮೂಲತಃ ನಮಗೆ ಅದರಲ್ಲಿ ಆಸಕ್ತಿ ಮತ್ತು ಅದರಲ್ಲಿ ನಾನು ಬೆಳಿತೀನಿ, ಅದನ್ನು ಬೆಳೆಸ್ತೀನಿ, ನಾನು ಬೆಳಿತೀನಿ ಅಂತ. ಸಂಸ್ಕೃತವನ್ನು ಬೆಳೆಸೋ ಮೂಲಕ ನಾನು ಬೆಳಿಬೇಕು, ನಾನು ಬೆಳೆಯೋ ಮೂಲಕ ಸಂಸ್ಕೃತವು ಬೆಳೀತಾ ಹೋಗಬೇಕು. ಇದು ಉಭಯ ಕ್ರಿಯೆ. ಈ ಉಭಯ ಕ್ರಿಯೆಯನ್ನು ಚೆನ್ನಾಗಿ ಮಾಡ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ. ಆ ದೃಷ್ಟಿಯಿಂದ ಸಂಸ್ಕೃತಕ್ಕೆ ಇವತ್ತು ಒಂದು ವೈಶಾಲ್ಯತೆಯನ್ನು ಕಾಣ್ತಾ ಇದ್ದೀವಿ ಅಂತ ಅನ್ಕೋಬೋದು. ಯಾಕೆಂದರೆ ಈ ಇಡೀ ಭಾರತದಲ್ಲಿಯೇ ನಮಗೆ 22-23 ಸಂಸ್ಕೃತ ಅಂದರೆ ಅದನ್ನು ನಾನು ಹೇಳ್ತಿರೋದು ಅಂದರೆ ಈ ಸ್ಟೇಟ್ ಯೂನಿವರ್ಸಿಟಿಗಳಿವೆ, ಸೆಂಟ್ರಲ್ ಯೂನಿವರ್ಸಿಟಿಗಳಿವೆ, ಮತ್ತು ಡೀಮ್ಡ್ ಯೂನಿವರ್ಸಿಟಿಗಳಿವೆ, ಮತ್ತು ಪ್ರೈವೇಟ್ ಯೂನಿವರ್ಸಿಟಿಗಳಿವೆ. ಪ್ರೈವೇಟ್ ಯೂನಿವರ್ಸಿಟಿ ಸಂಸ್ಕೃತಕ್ಕಿಲ್ಲ, ಆದರೆ ಸ್ಟೇಟ್ ಯೂನಿವರ್ಸಿಟಿಗಳಿವೆ, ಮತ್ತು ನಮ್ಮ ಸೆಂಟ್ರಲ್ ಯೂನಿವರ್ಸಿಟಿ ಮತ್ತು ಡೀಮ್ಡ್ ಯೂನಿವರ್ಸಿಟಿಗಳಿವೆ. ಈ 3 ಯೂನಿವರ್ಸಿಟಿಗಳಲ್ಲಿ ಸಂಸ್ಕೃತವನ್ನು ಪ್ರಧಾನ ಇದೆ. ಅದರಲ್ಲಿ ವಿಶೇಷವಾಗಿ ಸೆಂಟ್ರಲ್ ಸಾಂಸ್ಕೃತಿಕ ಯೂನಿವರ್ಸಿಟಿ ಏನಿದೆ ಅದು ನೇರವಾಗಿ ಅದು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುತ್ತೆ. ಅದು ಈಗ ಎಲ್ಲ ಕಡೆಯೂ ಕೂಡ ಅನೇಕ ಯೋಜನೆಗಳಿಗೆ ಬೇಕಾದಷ್ಟು ಹಣವನ್ನು ಕೊಡ್ತಾ ಇದ್ದಾರೆ, ಮತ್ತು ಬೇಕಾದಷ್ಟು ಸಂಸ್ಕೃತದ ಭಾಷೆಯ ಬೆಳವಣಿಗೆ ದೃಷ್ಟಿಯಿಂದ ಕೊಡ್ತಾ ಇದ್ದಾರೆ. ಅವುಗಳಲ್ಲಿ ಯಾರು ಸಂಸ್ಕೃತವನ್ನು ಅಧ್ಯಯನ ಮಾಡಿರ್ತಾರೋ ಅವನು ಹೋಗಿ ಅಂಥ ಯೋಜನೆಗಳನ್ನು ಕೈ ತೊಗೊಂಡು ಕೆಲಸ ಮಾಡ್ತಾ ಹೋಗ್ಬೋದಲ್ಲ. ಹಾಗಾಗಿ ನಿಮಗೆ ಇತರೆ ಭಾಷೆಗಳು ಮತ್ತು ಇತರೆ ವಿಜ್ಞಾನ ಕ್ಷೇತ್ರ, ಸಮಾಜ ವಿಜ್ಞಾನ ಕ್ಷೇತ್ರ ಅಥವಾ ಬೇರೆ ನಿಮಗೆ ವಾಣಿಜ್ಯ ಕ್ಷೇತ್ರದಲ್ಲಿ ಯಾವ ಪ್ರಾಧಾನ್ಯತೆ ಇದೆಯೋ ಆ ಪ್ರಾಧಾನ್ಯತೆಗೆ ಹತ್ತತ್ರ ಬರ್ತಾ ಇದೆ ಈಗ ಸಂಸ್ಕೃತ.
ಅದನ್ನು ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೋದಾದಂಥ ಸಂದರ್ಭದಲ್ಲಿ ನಾವಿದ್ದೀವಿ ಅಂತ. ಅಲ್ಲ, ಇಂಥ ಸಾಕಷ್ಟು ವಿಚಾರಗಳು ಕೂಡ ಈಗ ನಾಳೆ ಬನ್ನಂಜೆ ಗೋವಿಂದಾಚಾರ್ಯ ಅವರ 90ನೇ ವರ್ಷದ ಜಯಂತಿ ಏನಿದೆ ಆ ಸಂದರ್ಭದಲ್ಲಿ ಆಗುತ್ತೆ, ಚರ್ಚೆ ಆಗುತ್ತೆ ಅಂತೇಳಿ ಕೂಡ ಭಾವಿಸ್ತೀನಿ. ಹಾಗಿದ್ರೆ ಈಗ ಆಗಸ್ಟ್ 1ನೇ ತಾರೀಕಿನಿಂದ ಬಹುತೇಕ ಶುರು ಆಗ್ತಾ ಇದೆ ಅನ್ಸುತ್ತೆ. ಆಗಸ್ಟ್ 1ರಿಂದ 3 ಅಲ್ವಾ? 2, 3 ಏನೆಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀರಿ? ಹೇಗೆ ಒಬ್ಬ ಏನೂ ಗೊತ್ತಿಲ್ಲದಂಥ ಒಬ್ಬ ವ್ಯಕ್ತಿ ಬಂದರೆ ಏನು ಆತನಿಗೆ ಸ್ಫೂರ್ತಿ ಆಗುತ್ತೆ? ಅಲ್ಲಿ ಬನ್ನಂಜೆ ವಿದ್ವಾಂಸರು ಬರ್ತಾರೆ, ಪಂಡಿತರು ಬರ್ತಾರೆ, ದೊಡ್ಡ ದೊಡ್ಡ ಅವರ ಶಿಷ್ಯ ವರ್ಗ ಎಲ್ಲನೂ ಬರುತ್ತೆ. ಆದರೆ ಏನೂ ಗೊತ್ತಿಲ್ಲದ ಒಬ್ಬ ಸಾಮಾನ್ಯ ಬಂದರೂ ಕೂಡ ಆ 3 ದಿನದಲ್ಲಿ ಅವನಲ್ಲಿ ಏನು ಬದಲಾವಣೆ ಆಗ್ಬೋದು? ಅವನು ಬಂದ ಮೇಲೆ ಒಬ್ಬ ನಮ್ಮ ನಾಡಿನಲ್ಲಿ ಇಂಥ ಒಬ್ಬ ಆಚಾರ್ಯರು ಇಷ್ಟು ವೈಶಾಲ್ಯದಿಂದ ಇಷ್ಟು ಎತ್ತರದ ಒಬ್ಬ ದೊಡ್ಡ ವಿದ್ವಾಂಸ ಆಗೋದ್ನಲ್ಲ ಅಂತ ಅನ್ನೋದೊಂದು ಧನ್ಯತಾ ಭಾವ ಬರಬೇಕು. ಮತ್ತು ಅವರ ಗ್ರಂಥಗಳನ್ನು ಓದೋ ಮೂಲಕ, ಅವರ ಪುಸ್ತಕಗಳನ್ನು ಓದೋ ಮೂಲಕ, ಅವರ ಕೃತಿಗಳನ್ನು ಓದೋ ಮೂಲಕ ಮತ್ತು ಅವ್ರ ಕೃತಿಗಳ ಬಗ್ಗೆ ಚರ್ಚೆ ಆಗುತ್ತೆ ಅಲ್ಲೆಲ್ಲ. ಇಷ್ಟು ಮಾತ್ರ ಅಲ್ಲ, ಈಗ ಯಾರೊಬ್ಬ ಸಾರ್ವಜನಿಕವಾಗಿ ಬಂದು ಕೂತಿರ್ದಿರೋ ಒಬ್ರಿಗೆ ಕೂಡ ನಾವೇನೋ ಒಂದು ಪ್ರಶ್ನೆ ಕೇಳಬೇಕು ಅಂದಾಗ ಅವರು ಬಂದು ಪ್ರಶ್ನೆ ಕೇಳೋಕ್ಕೂ ಅವಕಾಶ ಇದೆ. ಸಾಮಾನ್ಯ ಯಾರಿಲ್ಲಿ ಬಂದು ಪ್ರೇಕ್ಷಕರು ಇರ್ತಾರೋ, ಯಾರು ಬಂದಲ್ಲಿ ಸಹೃದಯ ಮಾನ್ಯರು ಇರ್ತಾರೋ ಅವ್ರಿಗೂ ಕೂಡ ಪ್ರಶ್ನೆ ಕೇಳಿ ಅವರು ಕೂಡ ಇದನ್ನೆಲ್ಲ ಹೋಗೋದಕ್ಕೆ. ಬರೀ ಇದು ಕೇವಲ ಉತ್ಸವ ಮಾತ್ರ ಅಲ್ಲ, ಇದು ಬರೀ ಕೇವಲ ಸಂಭ್ರಮ ಮಾತ್ರ ಅಲ್ಲ. ಸಂಭ್ರಮ ಉಂಟು, ಉತ್ಸವ ಉಂಟು. ಆದರೆ ಇದರ ಆಚೆಗೂ ಬನ್ನಂಜೆಯವರು ತೋರಿದ ದಾರಿ ಯಾವುದು ಅಂತ ಬರೀ ಇರೋದೇ ಅದು ಬನ್ನಂಜೆಯವರದ್ದೇ ಮಾತಿದೆ. ಇರುವು ಬರೀ ಇರುವ ಅರಿವಲ್ಲ, ಅರಿವಿನ ಇರುವು ಇದೆಯಲ್ಲ ಅದು ಸಂಪತ್ತು ನಮಗಾಗಬೇಕು ಅಂತ. ನಮ್ಮ ಜೋಬಲ್ಲಿ ದುಡ್ಡು ಇರುತ್ತೆ, ಅದು ಸಂಪತ್ತು ತಿಳ್ಕೊಂಡಿದ್ದೀವಿ. ಆದರೆ ಬರೀ ಆ ಸಂಪತ್ತು ನಿಜವಾದ ಸಂಪತ್ತು ಯಾವುದು ಅಂದರೆ ಅರಿವಿನ ಇರುವು ಸಂಪತ್ತು ಅಂತ. ಒಂದು ಅರಿವು ಅನ್ನೋದು ನನ್ನಲ್ಲಿ ಕಾಣಿಸ್ತದೆ. ಅಲ್ಲಿ ಬಂದು 3 ದಿವಸ ಬಂದು ಹೋದ್ಮೇಲೆ ಹೌದಪ್ಪ ಒಂದು ಅರಿವು ಅನ್ನೋದು ಇದೆಯಲ್ಲ, ಇಲ್ಲ ಅದ್ಭುತ ಮಾತಿದ ಅರಿವಿನ ಇರುವು. ಆ ಅರಿವಿನ ಇರುವು ಇದೆಯಲ್ಲ, ಅರಿವಿನ ಇರುವನ್ನು ತಿಳ್ಕೊಂಡು, ಏಕೆಂದರೆ ಇರೋದೇ ಅರಿವು ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ. ಈಗ ಉಣ್ಣೋದು, ತಿನ್ನೋದು, ಮಾತಾಡೋದು, ಮಲಗೋದು, ಇದನ್ನೇ ಇರುವು ಅಂತ ತಿಳ್ಕೊಂಡು ಇದೇ ಇರುವಿನ ಅರಿವು ಅಂತ ತಿಳ್ಕೊಂಡಿದ್ದೀವಿ. ಇರೋದೇ ಅರಿವಲ್ಲ, ಅರಿವಿನೊಳಗಿನ ಇರುವು ಇದೆಯಲ್ಲ, ಆ ಅರಿವನ್ನೇ ನಾವು ಮುಖ್ಯವಾಗಿ ಇಟ್ಕೊಂಡ್ರೆ ಅದನ್ನು ನಾವು ಜ್ಞಾನ ಅಂತ ಹೇಳೋದು. ಅದನ್ನೇ ಜ್ಞಾನಸೂತ್ರ. ಬನ್ನಂಜೆಯವರು ಯಾವುದನ್ನು ಜ್ಞಾನಸೂತ್ರಗಳನ್ನು ಹೇಳಿಕೊಟ್ರು, ತೋರಿಸ್ಕೊಟ್ರು. ಈಗ ಅವರೇ ಒಂದು ಕಡೆ ಹೇಳಿದ್ರು, ಒಂದು ಕಡೆ ವರ್ಣ ಅಂದರೆ ಅದು ಸ್ವಭಾವ ಕಣೆಯ, ವರ್ಣ ಅಂದರೆ ಜಾತಿ ಅಲ್ಲ ಅಂತ. ನಾನು ಹುಟ್ಟಿದ್ದೆ ಒಂದು ಜಾತಿಯಲ್ಲಿ ಹುಟ್ಟಬೋದು, ತಂದೆಯಿಂದ ನನ್ನ ದೇಹ ಬರುತ್ತೆ. ಆದರೆ ನನ್ನ ಮನಸ್ಸು, ನನ್ನ ಬುದ್ಧಿ, ನನ್ನ ಕ್ರಿಯೆ, ನನ್ನ ವಿಚಾರಗಳು ರೂಪ ಪಡೆಯೋದು ಯಾವುದರಿಂದ? ನನ್ನ ಸ್ವಭಾವದಿಂದ. ಈಗ ಒಬ್ಬ ಬ್ರಾಹ್ಮಣನಾಗಿ ಹುಟ್ಟಿ ಅವನು ಹೋಗಿ ಚಪ್ಪಲಿ ಅಂಗಡಿಯಲ್ಲಿ ಅವನು ಚಪ್ಪಲಿ ಮಾರ್ಕೊಂಡು ಅವನು ಇರ್ಬೋದು, ಅದು ಅವನ ಮನಸ್ಸಿನ ಸ್ವಭಾವ. ಪ್ರತಿಯೊಬ್ಬರಿಗೂ ಈ ಸ್ವಭಾವ ಇದೆಯಲ್ಲ, ಈ ಸ್ವಭಾವದ ಬಗೆಗೆ ಮೊದಲು ಇದನ್ನು ಸ್ಪಷ್ಟವಾಗಿ ಹೇಳಿ, ನೋಡಪ್ಪ ನಮ್ಮ ಸ್ವಭಾವದ ಮೇಲೆ ನಾವು ಬದುಕಿರ್ತೀವಿ ಅಂತ. ಸೊ ನನ್ನ ಸ್ವಭಾವವನ್ನು ಎತ್ತರಿಸ್ಕೊಳ್ಳೋದಕ್ಕೆ ಈ 1, 2, 3 ಆಗಸ್ಟ್ 3 ದಿನಗಳ ಕಾಲದ ಬನ್ನಂಜೆಯವರ ಕುರಿತಾದ ಒಂದು ಉಪಾಸನೆ ಇದು. ಬನ್ನಂಜೆಯವರ ಕುರಿತಾದಂಥ ಒಂದು ಯಜ್ಞ ಅದು. ಬನ್ನಂಜೆಯವರು ಯಾವ್ಯಾವ ದಾರಿಗಳು ನಡೆದರು, ಆ ದಾರಿಯಲ್ಲಿ ನಡೆದಾಗ ಇಷ್ಟೊಂದು ದಾರಿ ನಡೆದರೆ ಅಂತ ಒಬ್ಬ ಕೂತಿರೋ ಒಬ್ಬ ಕೇಳುಗನಿಗೆ, ಒಬ್ಬ ಸಹೃದಯನಿಗೆ ಅವನಲ್ಲಿ ಒಂದು ವಿಶಿಷ್ಟವಾದ ಅನುಭೂತಿ ಕೂಡ ಉಂಟಾಗ್ತದೆ. ಯಾಕೆಂದರೆ ನಿಮ್ಗೆ ಸುಮ್ಮನೆ ಹೇಳೋದೇನು ಅಂದರೆ, ಹಿಂದೆ ಆನಕೃಷ್ಣರಾಯರು ಭಾಷಣ ಮಾಡ್ತಾಯಿದ್ರೆ ಆ ಭಾಷಣ ಕೇಳಿ ಒಂದು ಸ್ಫೂರ್ತ ಭಾವನೆ ಬಂದ್ಬಿಡೋದು. ನಾನೇ 8ನೇ ಕ್ಲಾಸಲ್ಲಿ ಓದುವಾಗ ನಮ್ಮ ಊರಿಗೆ ಅವರು ಆನಕೃಷ್ಣರಾಯರು ಬಂದಿದ್ದರು. ಬಂದು ಅವರು ಉಪನ್ಯಾಸ ಮಾಡಿದಾಗ ಆ ಉಪನ್ಯಾಸದಲ್ಲಿ ಏನು ವಿಷಯ ಇತ್ತು ಅಂತ ನನಗೆ ಗೊತ್ತಿಲ್ಲ. ಆದರೆ 13-14 ಪ್ರಾಯದ ಹುಡುಗ ನನಗೆ ಅವ್ರ ಮಾತಿನ ಫೋರ್ಸ್ ಏನಿತ್ತಲ್ಲ, ಆ ವಿಚಾರಧಾರೆ, ಮಾತಿನ ಗಮ್ಯತೆ ಇತ್ತಲ್ಲ, ಅದು ನನ್ನ ಮೇಲೆ ತುಂಬ ಪ್ರಭಾವ ಬೀರುತ್ತೆ ನನಗೆ. ಹಾಗೆ ಇಲ್ಲಿ ಅನೇಕ ವಿದ್ವಾಂಸರು ಬರ್ತಾರೆ, ಬಂದು ಕೇಳು ಹೋಗೋದು ಮಾತ್ರ ಅಲ್ಲ, ಪ್ರತಿಯೊಬ್ಬರು ಬಂದಾಗಲೂ ಏನೇನೋ ಅವನಿಗೊಂದೊಂದು ಅನುಭವ. ಬರೋರು ಒಂದೇ ರೀತಿ ಇರಲ್ವಲ್ಲ, ಪ್ರೇಕ್ಷಕರು ಒಂದೇ ಮಾದರಿ ಪ್ರೇಕ್ಷಕರು ಬರೋಲ್ಲ, ಅನೇಕ ಜನ ಅಲ್ಲಿ ಶಿಕ್ಷಕರು ಬಂದಿರ್ತಾರೆ, ಕಾರ್ಮಿಕರು ಬಂದಿರ್ತಾರೆ, ಬೇರೆ ಬೇರೆ ಗೃಹಿಣಿಯರು ಬಂದಿರ್ತಾರೆ, ಗೃಹಸ್ಥರು ಬಂದಿರ್ತಾರೆ, ವಯಸ್ಸಾದವರು ಬಂದಿರ್ತಾರೆ. ಹೀಗೆ ಅವರೆಲ್ಲರೂ ಕೂಡ ಬಂದಾಗ ಬನ್ನಂಜೆ ಅನ್ನೋದು ಒಂದು ದೊಡ್ಡ ಒಂದು ವಿಸ್ಮಯ. ಅದು ಬನ್ನಂಜೆ ಅನ್ನೋ ಒಂದು ಬೆರಗು. ನನ್ನ ಮಟ್ಟಿಗೆ ಹೇಳೋದಾದರೆ ಈಗಲೂ ನನಗೆ ಯಾವಾಗ ಒಂದು 20 ವರ್ಷದ ಹಿಂದೆ ವಿಸ್ಮಯ ಕಾಣ್ತಿತ್ತೋ, ಅವ್ರನ್ನ ಬೆರಗಾಗಿ ನೋಡ್ತಾ ಇದ್ನೋ, ಈಗಲೂ ನನಗೊಂದು ವಿಸ್ಮಯ. ನೋಡಪ್ಪ, ಇದು ಒಬ್ಬ ಮನುಷ್ಯನ ಒಳಗಡೆ ಇಷ್ಟೊಂದು ಇಡೀ ವೇದಗಳಷ್ಟು 4 ವೇದಗಳು ಅವ್ರಿಗೆ ಮುಖೋದ್ಗತವಾಗಿತ್ತು. ರಾಮಾಯಣ ಭಾರತ ಪೂರ್ತಿ ಅವ್ರಿಗೆ ಬಾಯಿನೂ ಹೇಳ್ತಿದ್ರು, ಒಂದು ಸಣ್ಣ ಚೀಟಿ ಕೂಡ ಇಟ್ಕೋತಿರಲಿಲ್ಲ. ನಾನೊಂದು ಸರಿ ಪ್ರಶ್ನೆ ಕೇಳಿದೆ ಯಾವುದೊಂದಕ್ಕೆ, ಇಂಥ ಪಾಠದಲ್ಲಿ ಈ ರೀತಿ ಪಾಠಗಳಿಗೆ, ದಾಕ್ಷಿಣ್ಯತೆ ಪಾಠದಲ್ಲಿ ಹೀಗೆ, ಔತ್ತರೀಯ ಪಾಠದಲ್ಲಿ ಹೀಗಿದೆ, ನಿರ್ಣಯ ಸಾಗರ ಎಡಿಷನಲ್ಲಿ ಹೀಗಿದೆ ಅಂತ ಅವ್ರು ಬಾಯಿನೂ ಹೇಳ್ತಾಯಿದ್ರು.
ಅಂದರೆ ಒಂದು ವಿಸ್ಮಯ ಯಾಕೆ ಅಂತ ಹೇಳಿದ್ರೆ ಬರೀ ಅವರು ವಿದ್ವಾಂಸರು ಮಾತ್ರ ಅಲ್ಲ, ಅವರ ತಮ್ಮ ವ್ಯಕ್ತಿತ್ವದಿಂದಲೂ ಕೂಡ ಹತ್ತಾರು ಜನರನ್ನು ಸಮೂಹಿತರಾಗಿ ಇಟ್ಕೊಳ್ಳುವಂಥ ಸಾಮರ್ಥ್ಯ ಅವರಿಗಿತ್ತು. ಅವರಿಂದ ಎಷ್ಟೋ ಜನ ಬೆಳಕನ್ನು ಕಂಡಿದ್ದಾರೆ ಕಣ್ರಿ. ಆಮೇಲೆ ದಾರಿಯನ್ನು ತಮ್ಮ ದಾರಿ ಇದು ನಾನು ನಡೆಯಬಹುದಾದ ದಾರಿ ಅಂತ ಅವ್ರ ಮೂಲಕವೇ ತಿಳ್ಕೊಂಡಿದ್ದಾರೆ. ನಮ್ಮ ಈ 3 ದಿನದ ಬನಂಜೆ ಸತ್ರ, ಇದನ್ನು ಸತ್ರ ಅಂದರೆ ಯಜ್ಞ ಅಂತ, ಈ ಬನಂಜೆ ಎನ್ನುವ ಜ್ಞಾನ ಸತ್ರದಲ್ಲಿ ಪ್ರತಿಯೊಬ್ಬರು ಕೂಡ ಇಲ್ಲಪ್ಪ ಇದು ನಾವು ತುಳಿಬೇಕಾದ ದಾರಿ. ಇವತ್ತೇನೇನೋ ನಾವು ಅಪಪ್ರಥೆಗಳಿದ್ದೀವೋ, ಅಪಸವ್ಯಗಳಲ್ಲಿದ್ದೀವೋ, ಆ ಅಪಸವ್ಯಗಳಿಂದ ಅಪಪ್ರಥೆಗಳಿಂದ ಮುಕ್ತರಾಗಬೇಕು ಅಂತಂದರೆ ನಾವು ಈ ಥರದ ಬಂದುವಂಥ ಒಂದು ಧನ್ಯತಾ ಭಾವ ಆ 3 ದಿನಗಳ ಜ್ಞಾನ ಸತ್ರದಲ್ಲಿ ಬನಂಜೆ ಸತ್ರ, ಬನಂಜೆಯವರ ಜ್ಞಾನ ಸತ್ರದಲ್ಲಿ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ನಾನು ಹೇಳದೆ ಈಗ ಯಾವುದು ಬನಂಜೆಯವರ ಒಂದು ಸೂತ್ರರೂಪಿಯಾಗಿ ಅರಿವಿನ ಇರುವು ಇದೆಯಲ್ಲ, ಇರುವೇ ಮಾತ್ರ ಅಲ್ಲ, ಆದರೆ ಅರಿವಿನೊಳಗಿನ ಇರುವನ್ನು ನಾವು ತಿಳಿಯಾಗೋದಿದೆಯಲ್ಲ, ಅದು ಬಹಳ ಮುಖ್ಯವಾದ. ಇದು ಅಲ್ಲಮಪ್ರಭು ಇನ್ನೊಂದು ಮಾತು, ಅರಿವೇ ಗುರು ಅಂತ ಹೇಳಿದ ಅವನು. ಅರಿವು ಅನ್ನೋದು ಇದೆಯಲ್ಲ, ಆ ಅರಿವಿನ ದಾರಿ ಯಾವುದು ಅಂತ ಬನಂಜೆಯವರು ತೋರಿಸಿದ್ರು. ಆ ದಿನ 3 ದಿನಗಳ ಕಾಲ ಬನಂಜೆಯವರು ನಡೆದ ದಾರಿಯ ಬೇರೆ ಬೇರೆ ಮುಖಗಳನ್ನು ನಾವು ತೋರಿಸೋ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಒಂದು ಬಯೋಪಿಕ್ ಸಿನಿಮಾ ಕೂಡ ಬರ್ತಾಯಿದೆ ಅವತ್ತೇನೆ, 3ನೇ ದಿನ ನಾವು ಅವ್ರ ಕುರಿತೊಂದು ಸಿನಿಮಾ ಕೂಡ. ಆ ಸಿನಿಮಾ ಬಹುಶಃ ಕನ್ನಡದಲ್ಲಿ ಬಯೋಪಿಕ್ ಸಿನಿಮಾ, ಒಬ್ಬ ವಿದ್ವಾಂಸನನ್ನು ಕುರಿತು ಬಂದಂಥ ಮೊದಲನೇ ಬಯೋಪಿಕ್ ಸಿನಿಮಾ ಅದು. ಇಡೀ ಹೊರದೇಶಗಳಲ್ಲೂ ಕೂಡ, ಇಲ್ಲಿಂದ ಹೊರದೇಶಕ್ಕೂ ಕೂಡ ಅದು ಹೋಗ್ತಾ ಇದೆ. ಆಮೇಲೆ ಅವರ ಹಾಡುಗಳನ್ನು ಹಾಡಿಸ್ತಿದ್ದೀವಿ, ಅವರು ಸಂಸ್ಕೃತದಿಂದ ಕನ್ನಡಕ್ಕೆ ಅನುವಾದ ಮಾಡಿದ್ದು, ಅವರ ಉಪನಿಷತ್ ಚಿಂತನೆಗಳನ್ನು ಹೇಳಿಸ್ತಾ ಇದ್ದೀವಿ. ಅವರ ಬೇರೆ ಬೇರೆ ಮುಖಗಳು, ಅವರ ಶಾಸ್ತ್ರದ ಗ್ರಂಥಗಳನ್ನು, ಅನುವಾದ ಗ್ರಂಥಗಳನ್ನು, ಬೇರೆ ಬೇರೆ ಮುಖಗಳಲ್ಲಿ ಬೇಂದ್ರೆ ಬನಂಜೆಯವರು ಹೇಗೆ ಬೆಳೆದರು, ಬೇಂದ್ರೆ ಅಂಥವರನ್ನು ಆಕರ್ಷಣೆ ಮಾಡಿದಂಥವರು ಬನಂಜೆ. ಯಾಕೆಂದರೆ ಬೇಂದ್ರೆ ಮಟ್ಟಿಗೆ ಸುಲಭ ಮಟ್ಟಿಗೆ ಇವ್ರು ಮಾತ್ರ ಅಲ್ಲ, DVG ಅವರಿಗೆ, ಪೂತ್ಯನ ಹೇಳ್ತಿದ್ರು ಅವರಿಗೆ ಒಂದು ಪತ್ರ ಬರೋದು, ನೀವು ಮಾಡು ಅನುವಾದ ಮಾಡು ಅಂತ. ಅನುವಾದದ ಕೌಶಲ್ಯ ಇರ್ಬೋದು, ಮೂಲ ಕೃತಿಗಳಿಗೆ ಅವರು ಬರೆದ ವ್ಯಾಖ್ಯಾನಗಳು, ಟಿಪ್ಪಣಿಗಳು, ಭಾಷ್ಯಗಳು, ವ್ಯಾಖ್ಯಾನ ಸಂಸ್ಕೃತದಲ್ಲಿ ಬರೆದಿದ್ದು. ಇನ್ನು ಕನ್ನಡ ಮತ್ತು ಸಂಸ್ಕೃತ ಎರಡರ ಆ ಭಾಷೆಯ ಸೌಂದರ್ಯನ ನೀವು ನೋಡಬೇಕು ಅಂದರೆ, ಅಪ್ಪಟ ಸೌಂದರ್ಯದ ಮುಖ ನೋಡಬೇಕು ಅಂದರೆ ಬನಂಜೆಯವರ ಕೃತಿಗಳು ಒಳಗೆ ಹೋದರೆ ನಮಗನ್ಸುತ್ತೆ ಎಂಥ ಸಂಸ್ಕೃತದಲ್ಲಿ ಹೇಗಿದೆ. ನನಗೆ ಇದನ್ನು ಓದ್ತಾ ಇದ್ದಾಗ ನನಗೆ ನೆನಪಾಗೋದು 19ನೇ ಶತಮಾನದಲ್ಲಿದ್ದ ಕಾವ್ಯಕಂಠ ಗಣಪತಿ ಮುನಿಗಳು, ರಮಣ ಮಹರ್ಷಿಗಳಿಗೆ ರಮಣ ಅಂತ ಹೆಸರಿಟ್ಟವರು ಗಣಪತಿ ಮುನಿಗಳು. ಅವರು ಬರೆದ ಬರವಣಿಗೆಗಳನ್ನು ಓದ್ತಾ ಇದ್ದರೆ ನನಗೆ ಬನಂಜೆಯವರನ್ನು ನೆನಪಾಗ್ತಾರೆ. ಅದು ಆಧುನಿಕ ಕಾಲದಲ್ಲಿ ಇಂಥ ಮಹಾ ದಿಗ್ಧಂಕ್ತಿಗಳು ಆಗೋದ್ರಲ್ಲ ನಮ್ಮ ಎದುರುಗಡೆ. ಆಮೇಲೆ ಸಿದ್ದೇಶ್ವರ ಶಾಸ್ತ್ರಿ ಚಿತ್ರಾವ ಅಂತ ಮಹಾರಾಷ್ಟ್ರದಲ್ಲಿ ಭಾಳ ದೊಡ್ಡ ಪಂಡಿತರು, ದೊಡ್ಡ ಮೇಧಾವಿ. ಆಮೇಲೆ ಅಷ್ಟು ಮಾತ್ರ ಅಲ್ಲ, ಮಧ್ಯಪ್ರದೇಶದಲ್ಲಿದ್ದಂಥ ಮಹಾಪಂಡಿತ ರಾಹುಲ ಸಂಕೃತ್ಯಾಯನ ಅಂಥವರು, ಇವ್ರನ್ನೆಲ್ಲ ನೋಡಿದ್ರೆ ನಾವು ಏರಬೇಕಾದ ದಾರಿ ಎಷ್ಟಿದೆ, ಎಷ್ಟು ದೂರ ಇದೆ, ಎಷ್ಟು ಅಪೂರ್ವವಾಗಿದೆ ಅನ್ನೋದು ಗೊತ್ತಾಗೋದು ಒಬ್ಬ ಮಹಾಪಂಡಿತ ರಾಹುಲ ಸಂಕೃತ್ಯಾಯನ ತ್ರಿಪಿಟಕಾಚಾರ್ಯ ನೋಡಿದಾಗ, ಒಬ್ಬ ಸಿದ್ದೇಶ್ವರ ಶಾಸ್ತ್ರಿ ಚಿತ್ರಾವ ಅಂತ ಮಹಾರಾಷ್ಟ್ರದ ವಿದ್ವಾಂಸ ನೋಡಿದಾಗ, RN ದಾಂಡೇಕರ್, V.S. ಸುಕ್ತಂಕರ್, P.V. ಕಾಣೆ ಇಂಥ ಮಹಾರಾಷ್ಟ್ರ ವಿದ್ವಾಂಸರಿರ್ಬೋದು. ತಮಿಳುನಾಡಿನಲ್ಲಿ ಪ್ರೊಫೆಸರ್ V. ರಾಘವನ್, ಪ್ರೊಫೆಸರ್ ಕುಪ್ಪಸ್ವಾಮಿ ಶಾಸ್ತ್ರಿ, ಕೇರಳದಲ್ಲಿ ಅನೇಕರು, ಕರ್ನಾಟಕದಲ್ಲಂತೂ ಬೇಕಾದಷ್ಟು ಜನ. ಇಷ್ಟು ಜನ ಹೆಸರನ್ನು ನಾವು ನೆನಪು ಮಾಡ್ಕೊಳ್ಳೋದಿದೆಯಲ್ಲ, ಅದೆಲ್ಲ ನೆನಪು ಮಾಡ್ಕೊಂಡಾಗ ಬನಂಜೆಯವರು ಕರ್ನಾಟಕದ ಒಬ್ಬ ವಿಸ್ಮಯ ರೂಪಿಯಾದಂಥ ಒಬ್ಬ ವಿದ್ವಾಂಸನ ಮಾತ್ರ ಅಲ್ಲ, ಒಬ್ಬ ಮಾನವೀಯ ಅಂತಃಕರಣದ ಒಬ್ಬ ಜ್ಞಾನ ರೂಪಿಯಾಗೂ ಕೂಡ ನಮ್ಗೆ ಕಾಣಿಸ್ತಾರೆ. ಅವರಿಗೆ ಜ್ಞಾನವೇ ಅಂತಿಮ. ಯಾಕೆಂದರೆ ಈಗ ಜ್ಞಾನ ಭಕ್ತಿ ಕರ್ಮದಲ್ಲಿ ಯಾವುದು ಶ್ರೇಷ್ಠ ಅಂತ ಒಂದು ಚರ್ಚೆ ಬಂದಾಗ ಆಚಾರ್ಯ ಶಂಕರ ಭಗವತ್ಪಾದ ಹೇಳಿದ್ರು ಜ್ಞಾನವೇ ಶ್ರೇಷ್ಠ ಅಂತ. ಜ್ಞಾನದ ದೊಂದಿಯನ್ನು ಹಿಡಿದರೆ, ಜ್ಞಾನದ ದೀಪವನ್ನು ಹಿಡಿದ್ರೆ ನಾವು ನಮ್ಮ ಬದುಕು, ನಮ್ಮ ವ್ಯಕ್ತಿತ್ವ ಸುಧಾರಿಸುತ್ತೆ ಅಂತ ನಾನು ತಿಳ್ಕೊಂಡಿದ್ದೆ. ನಾನು ಆ ದೃಷ್ಟಿಯಿಂದ ಬನಂಜೆಯವರ ಆ 3 ದಿನದ ಬನಂಜೆ ಜ್ಞಾನ ಸತ್ರ ಅಂತ ಅದನ್ನು ಹೇಳ್ತೀನಿ. ಅದು ನಮ್ಮ ಚಾಮರಾಜಪೇಟೆಯಲ್ಲಿರ್ತಕ್ಕಂಥ ಗಾಯನ ಸಮಾಜದಲ್ಲಿ ಈ ಕಾರ್ಯಕ್ರಮ 3 ದಿನವೂ ಗಾಯನ ಸಮಾಜ ನಡೆಯುತ್ತೆ. ಬಯೋಪಿಕ್ ಸಿನಿಮಾ ಮಾತ್ರ ಅಶ್ವತ್ಥ ಅವರ ಹೆಸರಿನಲ್ಲಿರುವಂಥ ಒಂದು ರಂಗಮಂದಿರ.
ಖಂಡಿತವಾಗಿಯೂ ಕೂಡ ಸಾಕಷ್ಟು ವಿಚಾರಗಳನ್ನು ನಿಮ್ಮ ಜೊತೆಯಲ್ಲಿ ಮಾತನಾಡುವಂಥದ್ದಿದೆ. ಇವತ್ತಿನ ಸಂದರ್ಭದಲ್ಲಿ ನಮಗೆ ಬನ್ನಂಜೆ ಗೋವಿಂದಾಚಾರ್ಯ ಯಾಕೆ ಅಷ್ಟು ಮುಖ್ಯ ಆಗ್ತಾರೆ ಅನ್ನೋಂಥ ವಿಚಾರದ ಬಗ್ಗೆ ಕೂಡ ಸಾಕಷ್ಟು ಮಾತನಾಡಿದ್ವಿ. ಇದರ ಜೊತೆಗೆ ನಿಮ್ಮ ಜೊತೆಯಲ್ಲಿ ಉಪನಿಷತ್ತು ಬಗ್ಗೆ, ಭಾಷೆಯ ಬೆಳವಣಿಗೆ ಬಗ್ಗೆ, ಹೀಗೆ ಸಾಕಷ್ಟು ವಿಚಾರಗಳನ್ನು ನನಗೆ ಮಾತನಾಡುವಂಥದ್ದಿದೆ. ಬಹುತೇಕವಾಗಿ ಮುಂಬರುವಂಥ ದಿನಗಳಲ್ಲಿ ಅದಕ್ಕೂ ಕೂಡ ಸಂದರ್ಭ ಮತ್ತು ಅವಕಾಶ ಒದಗಿ ಬರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನಮ್ಮ ಕಾರ್ಯಕ್ರಮವನ್ನು ಮುಗಿಸುವಂಥ ಸಂದರ್ಭ. ಈ ಒಂದು ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ಕೇಳೋದಂದರೆ, ನಿಮಗೆ ತುಂಬ ಇಷ್ಟವಾಗಿರ್ತಕ್ಕಂಥದ್ದು ಅಥವಾ ನೀವು ಪ್ರತಿದಿನ ಹೇಳಿಕೊಳ್ಳುವಂಥ ಉಪನಿಷತ್ತಿನ ಯಾವುದಾದ್ರೂ ಒಂದು ಶ್ಲೋಕ ಮತ್ತು ಅದರ ಅರ್ಥದೊಂದಿಗೆ ಈ ಕಾರ್ಯಕ್ರಮವನ್ನು ಸಮಾಪ್ತಿ ಮಾಡೋಣ ಅಂತ. ನನಗೆ ಉಪನಿಷತ್ತಲ್ಲಿ ಸಮಾನಿವ ಆಕೃತಿ ಸಮಾನ ಹೃದಯಾನಿವ ಸಮಾನ ವಸ್ತುವೋ ಮನೋ ಯಥಾವಸ್ತು ಸಹಾಸತಿ ಅನ್ನೋದೊಂದು ಕೊನೆಯ ಸೂಕ್ತಗಳಲ್ಲಿ ಖಿಲಸೂಕ್ತಾನಿ ಅಂತ ಕರೀತಾರೆ. ಆ ಖಿಲಸೂಕ್ತದ ಕೊನೆಯ ಮಂತ್ರ ಇದು. ಸಮಾನಿವ ಆಕೃತಿ ಸಮಾನ ಹೃದಯಾನಿವ. ನಾವು ಸಮಾನವಾದ ಮನಸ್ಸುಗಳಲ್ಲಿ ಇರೋಣ. ನಮ್ಮಲ್ಲಿ ಸಮಾನವಾದ ಹೃದಯದಲ್ಲಿ, ನಮ್ಮಿಬ್ಬರ ಹೃದಯದಲ್ಲಿ ಸಮಾನತೆ ಅನ್ನೋದು ಇರಲಿ. ಸಮಾನ ವಸ್ತುವೋ ಮನೋ, ನಮ್ಮ ಮನಸ್ಸು ಯಾವಾಗಲೂ ಕೂಡ ಸಮಾನತೆಯ ಬಗೆಗೆ, ಸಮಾನ ಚಿಂತನೆಯ ಬಗೆಗೆ ಇರಲಿ. ಯಥಾವಸ್ತು ಸಹಾಸತಿ, ನಮ್ಮಲ್ಲಿ ಅದು ಇರಲಿ ಅಂಥೇಳಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಅಂತ. ನಮ್ಮಲ್ಲಿ ಇದು ಬಹಳ ಮುಖ್ಯವಾದ್ದು. ಇದನ್ನೇ ಸಂಗಚ್ಛದ್ವಂ ಸಂವದಧ್ವಂ ಸಂವೋಮನಾಂಶ ಜಾನತಾಂ ದೇವಾಭಾಗಂ ಯಥಾಪೂರ್ವೇ ಸಂಜಾನಾನ ಉಪಾಸತೆ ಅಂತ ಅನ್ನೋದು ಮಾತಿದೆ. ಸಂಗಚ್ಛದ್ವಂ, ನಾವೆಲ್ಲ ಒಟ್ಟಿಗೆ ನಡೆಯೋಣ ಅಂತ. ಸಂವದಧ್ವಂ, ನಾವೆಲ್ಲ ಒಟ್ಟಿಗೆ ಮಾತಾಡೋಣ. ಅಂದರೆ ಇದನ್ನು, ಈ ಐಕ್ಯತೆ ಇದೆಯಲ್ಲ, ಈ ಐಕ್ಯತಾ ಮಂತ್ರ ಅಂತ ಅದು ನಾನು ಕರಿತೀನಿ. ಈ ಐಕ್ಯತೆ ಅನ್ನೋದು ಇವತ್ತು ಭಾರತಕ್ಕೆ ಬೇಕು, ಕರ್ನಾಟಕಕ್ಕೂ ಬೇಕು, ನಮ್ಮಲ್ಲಿರೋ ಪ್ರತಿಯೊಬ್ಬರಿಗೂ ಕೂಡ ಈ ಐಕ್ಯತೆಯ ಸ್ವಲ್ಪ ಬೇಕು. ಈ ಕೆಸರನ್ನು ಎರಚಾಟದಿಂದ ಮುಕ್ತಿ ಆಗಬೇಕಾದ್ರೆ ನಾವು ಉಪನಿಷತ್ತುಗಳಿಗೆ, ವೇದದ ಮಂತ್ರಗಳಿಗೆ ನಾವು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಾಗಿ ಅನ್ನೋದು ಪೂರ್ಣಮದ ಪೂರ್ಣವಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸಿ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ ಅಂತ ಏನು ಆ ಪೂರ್ಣ ಬ್ರಹ್ಮನ ಕಲ್ಪನೆ ಇದೆಯಲ್ಲ, ಆ ಪೂರ್ಣ ಬ್ರಹ್ಮತ್ವದ ಕಲ್ಪನೆ, ಸರ್ವಂ ಖಲ್ವಿದಂ ಬ್ರಹ್ಮ ಇರ್ಬೋದು, ಅಹಂ ಬ್ರಹ್ಮಾಸ್ಮಿ ಇರ್ಬೋದು, ಅಯಮಾತ್ಮ ಬ್ರಹ್ಮ ಅಂತ ಈ ಮಾತುಗಳೆಲ್ಲ ಒಟ್ಟಾಗಿ ಹೇಳೋದೇನು ಅಂದರೆ, ನಮ್ಮಲ್ಲಿ ಸಂಘರ್ಷಕ್ಕೆ ಎಡೆ ಮಾಡಿಕೊಡಿದ್ದಾನೆ. ನಮ್ಮಲ್ಲಿ ಮೈತ್ರಿ ಭಾವನೆ ಬರಬೇಕು ಅಂತ. ಬುದ್ಧನ ಒಂದು ಸೂಕ್ತನಿದೆ, ಮೆತ್ತಿ ಸೂಕ್ತ ಅಂತ ಕರೀತಾರೆ ಅದನ್ನು. ಒಂದು ಮೈತ್ರಿ ಸೂಕ್ತ ಅನ್ನು ಕೂಡ ಅವನು ಹೇಳಿದ್ದಾನೆ. ಒಂದು ಕಡೆ ಒಂದು ತ್ರಿಪಿಟಕದಲ್ಲಿ ಬರುತ್ತೆ ಅದು. ಹೀಗಾಗಿ ನಾವು ಸಂಗಚ್ಛದ್ವಂ ಆಗೋಣ, ಸಂವದಧ್ವಂ ಆಗೋಣ, ಸಂಭೋಮನಾಂಸಿ ಜಾನತ, ನಾವೆಲ್ಲ ಒಟ್ಟಿಗೆ ಮನಸ್ಸಿಟ್ಕೊಂಡು ನಾವು ಹೊರಡೋಣ ಆ ಕಡೆ. ಅದನ್ನೇ ನೆನಪಿಸ್ಕೊಳ್ಳೋಣ, ಅದರಲ್ಲಿ ಬದುಕೋಣ ಅಂತ. ಈ ರೀತಿ ಬದುಕೋದ್ರಲ್ಲಿ ಒಂದು ಸಮಾಜ, ಒಂದು ಕುಟುಂಬ, ಒಬ್ಬ ವ್ಯಕ್ತಿ, ಈ ವ್ಯಕ್ತಿ, ಕುಟುಂಬ, ಸಮಾಜ, ಸಮುದಾಯ, ರಾಷ್ಟ್ರದ ಒಟ್ಟು ಪರಿನಿವೇಶಕ್ಕೆ ಇವೆಲ್ಲವೂ ದಾರಿ ಅಂತ. ಈ ಎಲ್ಲ ದಾರಿ ಅಂತ ಹೇಳಿಕೊಟ್ಟಿದ್ದು ಉಪನಿಷತ್ತು. ಇದನ್ನು ಹೇಳಿಕೊಟ್ಟವರು ನಮ್ಮ ಪ್ರಾಚೀನ ಋಷಿಗಳು. ಆ ಋಷಿಗಳು ತೋರಿಸಿದ ದಾರಿಯಲ್ಲಿ ನಾವು ನಡಿಬೇಕು. ಅದೆಷ್ಟು ನಡೀತೀವೋ ಗೊತ್ತಿಲ್ಲ, ಆದರೆ ನಡೆಯುವ ಯತ್ನವನ್ನು ನಾವು ಮಾತ್ರ ಮಾಡಬೇಕು. ಖಂಡಿತವಾಗಿ ಕೂಡ ತುಂಬ ಅದ್ಭುತವಾದಂಥ ಮಾತುಗಳನ್ನು ಹೇಳಿದ್ರಿ. ವೀಕ್ಷಕರೇ, ನೋಡಿದ್ರಲ್ಲ, ಇವತ್ತಿನ ನಮ್ಮ ಈ ಪಾಸಿಟಿವ್ ಪಲ್ಸ್ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ವಿ, ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿದ್ವಿ. ಇನ್ನೂ ಕೂಡ ಸಾಕಷ್ಟು ವಿಚಾರ ಚರ್ಚಿಸುವಂಥದ್ದು ಇದೆ. ನೀವು ಖಂಡಿತವಾಗಿ ನಮ್ಮ ಜೊತೆಲಿ ಇದೇ ರೀತಿಯಾಗಿರ್ತೀರಿ, ನೋಡ್ತೀರಿ ನಿರಂತರವಾಗಿ ಸುವರ್ಣ ನ್ಯೂಸ್ನ ಡಿಜಿಟಲ್ ಪ್ಲಾಟ್ಫಾರ್ಮ್ನ, ಅದೇ ರೀತಿಯಾಗಿ ಸುವರ್ಣ ನ್ಯೂಸ್, ನೇರ, ದಿಟ್ಟ, ನಿರಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.